ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ತರಗತಿಗೆ ಸ್ವಾಗತ ಸ್ನೇಹಿತರೆ. ನಾನು ನಿಮ್ಮ ಮೋಹನ್ ಕೃಷ್ಣ, ಭೂಗೋಳ ತಜ್ಞ, ಪರಿಸರ ತಜ್ಞ ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಫ್ ಜಾಗ್ರಫಿಯಾಗಿ ಬೋಧನೆ ಮಾಡ್ತಾ ಇದ್ದೇನೆ. ಹಲವಾರು ಪುಸ್ತಕಗಳನ್ನು ಬರೆದಿದ್ದೇನೆ ಸ್ನೇಹಿತರೆ. ಹಲವಾರು ದೇಶಗಳಲ್ಲಿ ಕೆಲಸ ಮಾಡಿದ್ದೇನೆ ಮತ್ತು ವಿಪತ್ತು ನಿರ್ವಹಣೆ ಸಲಹೆಗಾರನಾಗಿ ಕೂಡ ನಾನು ಕೆಲಸ ಮಾಡಿದ್ದೇನೆ ಸ್ನೇಹಿತರೆ. ಇವತ್ತಿನ ತರಗತಿಯಲ್ಲಿ ಭೂಕಂಪಗಳ ಬಗ್ಗೆ ತಿಳಿಯೋಣ ಸ್ನೇಹಿತರೆ. ಭೂಕಂಪನ ಅಂದರೆ ಭೂಮಿಯ ಮೇಲೆ ಆಗುವಂಥ ಒಂದು ನಡುಕ. ಸೊ ಯಾವಾಗ ಈ ನಡುಕ ಸಂಭವಿಸುತ್ತೆ, ನಮ್ಮ ಆಸ್ತಿ ಪಾಸ್ತಿ ನಷ್ಟ ಆಗಿ ಸಾವು ನೋವು ಸಂಭವಿಸುವಂಥದ್ದು. ತಾವಿಲ್ಲಿ ನೋಡ್ಬೋದು ಭೂಮಿ ಯಾವ ರೀತಿ ಕಂಪಿಸ್ತಾ ಇದೆ ಅಂತ. ಶಿವರಿಂಗ್ ಆಫ್ ದಿ ಅರ್ತ್ ಕ್ರಸ್ಟ್ ಅಂತ ಹೇಳ್ತೀವಿ ನಾವು. ಚಳಿ ಜ್ವರ ಬಂದಾಗ ನಾವು ನಡುಕ್ತೀವಲ್ಲ, ಆ ಥರ ಭೂಮಿಯ ಮೇಲ್ಭಾಗದಲ್ಲಿ ಆಗುವಂಥ ಒಂದು ಘಟನೆ. ಸೊ ಇದು ಭೌಗೋಳಿಕ ಅಪಾಯ, ಭೌಗೋಳಿಕ ವಿಪತ್ತು, ಜಿಯಾಲಜಿಕಲ್ ಹಜಾರ್ಡ್ ಅದಲ್ಲ. ಸೊ ಇದರಿಂದ ತುಂಬ ಜಾಸ್ತಿ ಸಾವು ನೋವು ಸಂಭವಿಸಿ ಆಸ್ತಿ ಪಾಸ್ತಿ ನಷ್ಟ ಆಗುತ್ತೆ ಸ್ನೇಹಿತರೆ. ಸೊ ಪ್ರತಿ ಸಲ ಭೂಕಂಪ ಆದಾಗಲೂ ಅದರಿಂದ ನಮಗೆ ತುಂಬ ನಷ್ಟ ಉಂಟಾಗುತ್ತೆ. ದೇಶದ ಆರ್ಥಿಕ ಅಭಿವೃದ್ಧಿ ಮತ್ತು ಬೆಳವಣಿಗೆ ಏನಿದೆ ಅದು ಸ್ಥಗಿತಗೊಂಡು ಎಷ್ಟೋ ದೇಶಗಳು ಇಷ್ಟು ವರ್ಷ ಮಾಡಿದಂಥ ಶ್ರಮನೆಲ್ಲ ವಿಫಲವಾಗಿ ಅವುಗಳನ್ನು ಶಿಲಾಯುಗಕ್ಕೆ ತಳ್ಳುತ್ತದೆ ಭೂಕಂಪಗಳು. ಅಂದರೆ ಅರ್ಥಕ್ವೇಕ್ಸ್ ಇಂದ ಏನಾಗುತ್ತೆ, ದಿ ಎಕ್ಸ್ಟೆನ್ಸಿವ್ ಡ್ಯಾಮೇಜ್. ಅರ್ಥಕ್ವೇಕ್ಸ್ ಕಾಸ್ ಎಕ್ಸ್ಟೆನ್ಸಿವ್ ಡ್ಯಾಮೇಜ್ ಆ್ಯಂಡ್ ಪುಷ್ ದೋಸ್ ಕಂಟ್ರೀಸ್ ಇನ್ ಟು ಸ್ಟೋನ್ ಏಜ್. ಅಂದರೆ ಅಷ್ಟು ಡಿವಾಸ್ಟೇಷನ್ ಇರುತ್ತೆ ಅರ್ಥಕ್ವೇಕ್ಸ್ನಲ್ಲಿ. ಸೊ ಭೂಕಂಪನ ಆದಾಗ ಯಾವ ರೀತಿ ನಾವು ಅದರ ನಿರ್ವಹಣೆ ಮಾಡಬೇಕು, ವಿಪತ್ತು ನಿರ್ವಹಣೆ ಯಾವ ರೀತಿ ಇರಬೇಕು, ಜೊತೆಗೆ ಭೂಕಂಪಗಳು ಯಾವ ರೀತಿ ಸಂಭವಿಸುತ್ತೆ, ಅದರ ವಿಧಗಳು, ಮತ್ತು ನಮಗೆ ಏನಕ್ಕೆ ಈ UPSC KPSC ಅಥವಾ ಈ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಯಾಕೆ ಓದಬೇಕಿದೆನ ಗೊತ್ತಾಯ್ತಲ್ಲ, ಅದನ್ನು ಸಹ ನಾವು ಈ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ. ವಿಪತ್ತುಗಳಾದಾಗ, ಈ ರೀತಿ ಭೂಕಂಪಗಳಾದಾಗ ನಮಗೆ ಯಾವುದೇ ರೀತಿಯಾದ ಅನುಕಂಪವನ್ನು ಅದು ತೋರಿಸೋಲ್ಲ. ನೀವು ಅದು ಶ್ರೀಮಂತರ, ಬಡವರ, ಅಥವಾ ಇವಾಗ ಹುಟ್ಟಿರೋ ಮಗುನ, ಅಥವಾ ವಯಸ್ಸಾದಂಥ ವೃದ್ಧಿನ, ಅದನ್ನೆಲ್ಲ ಅದು ಗಮನಿಸಲ್ಲ. ಸೊ ಭೂಕಂಪಗಳಾದಾಗ ಸಂಪೂರ್ಣವಾಗಿ ನೆಲಸಮಗೊಂಡು ಕಟ್ಟಡಗಳೆಲ್ಲ ತುಂಬ ಜಾಸ್ತಿ ಸಾವು ನೋವು ಸಂಭವಿಸುತ್ತೆ ಸ್ನೇಹಿತರೆ. ಸೊ ಆ ಕಾರಣದಿಂದ ಈ ಟಾಪಿಕ್ ಏನಿದೆ ಇದನ್ನು ನಾವು ತಿಳಿಯೋದ್ರಿಂದ ನಾವು ಕಟ್ಟಬೇಕಾದಂಥ ಕಟ್ಟಡಗಳು ಯಾವ ರೀತಿ ಇರಬೇಕು, ಎಲ್ಲಿ ಕಟ್ಟಬೇಕು, ಎಲ್ಲಿ ಕಟ್ಟಬಾರ್ದು, ಯಾವ ರೀತಿ ಕಟ್ಟಬೇಕು, ಪ್ಲ್ಯಾನ್ ಯಾವ ರೀತಿ ಇರಬೇಕು, ಡಿಸೈನ್ ಏನಿರಬೇಕು, ಮೆಟೀರಿಯಲ್ ಏನಿರಬೇಕು, ಸಾಮಗ್ರಿಗಳನ್ನ ಏನು ಬಳಸಬೇಕು, ಯಾವ ರೀತಿ ಕಟ್ಟಿದ್ರೆ ನಾವು ಸುರಕ್ಷಿತವಾಗಿರ್ಬೋದು, ಅದನ್ನೆಲ್ಲ ನಾವು ತಿಳಿದುಕೊಳ್ಬೋದು. ಆ ಕಾರಣದಿಂದ ಪ್ರತಿಯೊಂದು ಭೂಕಂಪಗಳಾದಾಗ ನಾವು ಅದರಿಂದ ಮಾಹಿತಿ ಬಂದದನ್ನು ಮುಂದೆ ನಾವು ಅದನ್ನು ಉಪಯೋಗಿಸ್ಕೊಂಡು ಉತ್ತಮವಾದಂಥ ಕಟ್ಟಡಗಳನ್ನ ನಾವು ಕಟ್ತೀವಿ. ಈ ರೀತಿ ನಾವು ಮಾಡಬೇಕಾದ್ರೆ ನಮ್ಮೆಲ್ಲರಿಗೂ ಇದ್ರ ಬಗ್ಗೆ ಗೊತ್ತಿರಬೇಕು, ಅದ್ರ ಬಗ್ಗೆ ಅರಿವಿರಬೇಕು, ಅವೇರ್ನೆಸ್ ಇರಬೇಕು, ಎಜುಕೇಷನ್ ಇರಬೇಕು. ಅದಕ್ಕೋಸ್ಕರ ವಿಪತ್ತು ನಿರ್ವಹಣೆ ಮತ್ತು ಭೂಕಂಪಗಳು ಅಂಥೇಳಿ ನಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಇದನ್ನ ಹಾಕಿರ್ತಾರೆ. ಜೊತೆಗೆ ನೀವು ಅಧಿಕಾರಿಗಳಾದಾಗ ಎಷ್ಟೋ ಕಡೆ ಟೆಂಡರ್ಗಳು ಸೈನ್ ಮಾಡ್ತಿರ್ತೀರ. ಸ್ಕೂಲು, ಹಾಸ್ಪಿಟ್ಲು, ಪೊಲೀಸ್ ಸ್ಟೇಷನ್ನು ಮತ್ತು ಫೈರ್ ಬಿಲ್ಡಿಂಗ್, ಎಸ್ಟಿಂಗ್ವಿಷರ್ ಬಿಲ್ಡಿಂಗ್ಗಳು, ಅದನ್ನೆಲ್ಲ ನೀವು ಕಟ್ತಾ ಇರ್ತೀರ. ಸೊ ಕನ್ಸ್ಟ್ರಕ್ಷನ್ ಕೋಡ್ ಅಂತ ಇರುತ್ತೆ, ಅದನ್ನು ಪಾಲನೆ ಮಾಡೋಕ್ಕಿರುತ್ತೆ. ಜೊತೆಗೆ ನಾವು ಕಟ್ಟಡುವಂಥ ಸಾಮಗ್ರಿಗಳು ಯಾವುದು ಮತ್ತು ಯಾರು ಕಟ್ತಾ ಇದ್ದಾರೆ, ಯಾವ ರೀತಿ ಕಟ್ತಾ ಇದ್ದಾರೆ, ಅದನ್ನೆಲ್ಲ ನಾವು ಪರಿಶೀಲನೆ ಮಾಡಬೇಕಾಗುತ್ತೆ. ಇಲ್ಲಾಂದರೆ ನಾವು ಕಟ್ಟಿದ್ದು ಬಿಳಿದೋದ್ರೆ ಎಷ್ಟೋ ಹಣಕಾಸು ವ್ಯರ್ಥ ಆಗುತ್ತೆ, ಜೀವಹಾನಿ ಆಗುತ್ತೆ, ಗೊತ್ತಲ್ಲ. ಸೊ ಆ ಕಾರಣದಿಂದ ನಾವು ಇದನ್ನು ಸ್ವಲ್ಪ ಗಮನದಲ್ಲಿಟ್ಕೊಂಡು ಈ ಟಾಪಿಕ್ನ ನಾವು ತಿಳ್ಕೊಳ್ಬೇಕಾಗುತ್ತೆ. ಇಲ್ಲಿ ನೋಡಿ, ನಾನು ಇದುವರೆಗೂ ಏನೇನು ಹೇಳಿದೆ ಅದನ್ನು ನಾನು ಇಲ್ಲಿ ಬರೆದಿದ್ದೇನೆ, ಗೊತ್ತಲ್ಲ. ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಇದೆ, ತಾವು ಇದನ್ನು ಗಮನಿಸಬೇಕು. ಸೊ ಭೂಕಂಪನ ಅಂದರೆ ಏನು ಅಂತ ಗೊತ್ತಾಗಿದೆ ಎಲ್ಲರಿಗೂ. ಸೊ ಭೂಕಂಪಗಳಿಂದ ಏನು ಸಂಭವಿಸುತ್ತೆ ಅಂತಲೂ ಗೊತ್ತಾಗಿದೆ ಎಲ್ಲರಿಗೂ. ಸೊ ಭೂಕಂಪಗಳಿಂದ ಆಗುವಂಥ ಅನಾಹುತಗಳು ಕೂಡ ತಾವು ಇಲ್ಲಿ ನೋಡಿದ್ದೀರಾ ಯಾವ ರೀತಿ ಆಗುತ್ತೆ. ಸೊ ಶಿವರಿಂಗ್ ಆಫ್ ದಿ ಅರ್ತ್ ಕ್ರಸ್ಟ್ ಅಥವಾ ಟ್ರಿಮೋರ್ಸ್ ಇನ್ ದಿ ಅರ್ತ್ ಕ್ರಸ್ಟ್ ಇಸ್ ಕಾಲ್ಡ್ ಆಸ್ ಅರ್ಥಕ್ವೇಕ್, ಗೊತ್ತಲ್ಲ. ಜಿಯಾಲಜಿಕಲ್ ಹಜಾರ್ಡ್, ಲಾಸ್ ಆಫ್ ಲೈಫ್ ಆ್ಯಂಡ್ ಪ್ರಾಪರ್ಟಿ. ಸೊ ದೇಶಗಳ ಆರ್ಥಿಕ ಅಭಿವೃದ್ಧಿ ಮತ್ತು ಬೆಳವಣಿಗೆಗೆ ಧಕ್ಕು ಉಂಟು ಮಾಡುತ್ತೆ. ಸೊ ಇಟ್ ಡ್ಯಾಮೇಜಸ್ ಕಂಟ್ರೀಸ್ ಎಕನಾಮಿಕ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಇಲ್ಲಿ ನೋಡಿ ಯಾವ ರೀತಿ ಭೂಕಂಪಗಳು ಸಂಭವಿಸುತ್ತೆ ಅಂತ ನೋಡೋಣ. ಭೂಮಿಯ ಒಳಗೆ ಈ ರೀತಿ ಹಲವಾರು ಬಿರುಕುಗಳಿರುತ್ತೆ, ಫ್ರಾಕ್ಚರ್ಸ್ ಇರುತ್ತೆ ಸ್ನೇಹಿತರೆ. ಒಂದು ನಿಮಿಷ ನೋಡಿ, ಫ್ರಾಕ್ಚರ್ ಅಥವಾ ಫಾಲ್ಟ್ ಅಂತ ಕರಿತೀವಿ. ಫಾಲ್ಟ್ ಅಥವಾ ಫ್ರಾಕ್ಚರ್, ಈ ಫ್ರಾಕ್ಚರ್ಗಳು ನಲ್ಲಿ ಭೂಕಂಪ ಸಂಭವಿಸುತ್ತದೆ. ಅದು ಪ್ಲೇಟ್ ಬೌಂಡ್ರಿ ಅಂತ ಕರಿತೀವಿ. ಬೌಂಡ್ರಿ ಅಥವಾ ಫ್ರಾಕ್ಚರ್ಗಳಲ್ಲಿ ಭೂಕಂಪ ಸಂಭವಿಸುತ್ತೆ, ಗೊತ್ತಾಯ್ತಲ್ಲ. ಎಲ್ಲಿ ಒಳಗೆ ಎನರ್ಜಿ ರಿಲೀಸ್ ಆಗುತ್ತೆ ನೋಡಿ, ಅದು ಒಳಕೇಂದ್ರ ಅಥವಾ ಹೈಪೋಸೆಂಟರ್ ಅಥವಾ ಫೋಕಸ್ ಇಸ್ ದ ಪಾಯಿಂಟ್ ಆಫ್ ಒರಿಜಿನ್. ಪಾಯಿಂಟ್ ಆಫ್ ಒರಿಜಿನ್ ಅಂದರೆ ಎಲ್ಲಿ ಶಕ್ತಿ ಉಗಮವಾಗುತ್ತಲ್ಲ ಭೂಮಿಯೊಳಗೆ, ಅದು ಫೋಕಸ್, ಒಳಕೇಂದ್ರ. ಅಲ್ಲಿಂದ ನೇರವಾಗಿ ಎಲ್ಲ ಸೀಸ್ಮಿಕ್ ಅಲೆಗಳು ಬರ್ತಾಯಿದೆ ನೋಡಿ ಎಲ್ಲ ಕಡೆಗೂ. ಆ ಸೀಸ್ಮಿಕ್ ಅಲೆಗಳನ್ನ ಭೂಕಂಪನ ಅಲೆಗಳು ಅಂತ ಕರಿತೀವಿ. ಅದು ಎಲ್ಲ ಕಡೆಗೂ ಹೋಗ್ತಾ ಇದೆ. ಯಾವ ರೀತಿ ಒಂದು ಕಲ್ಲನ್ನು ತಗೊಂಡು ನೀರಿಗೆ ಹಾಕಿದ ತಕ್ಷಣ ಯಾವ ರೀತಿ ಅಲೆಗಳು ಬರುತ್ತಲ್ಲ, ಅದೇ ರೀತಿ ಭೂಕಂಪನ ಅಲೆಗಳು ಶುರುವಾಗಿ ಮೇಲ್ ಬರುತ್ತೆ.
ಅಲ್ಲಿ ಹೊರ ಕೇಂದ್ರ ಎಪಿ ಸೆಂಟರ್ ಇರುತ್ತೆ. ಇಲ್ಲಿ ಎಪಿ ಸೆಂಟ್ರಲ್ಲಿ ಜನಸಾಂದ್ರತೆ ಜಾಸ್ತಿ ಇತ್ತು ಅನ್ಕೊಳ್ಳಿ, ಇಲ್ಲಿ ಜನಸಂಖ್ಯೆ ಇದೆ, ಜನಸಾಂದ್ರತೆ ಇದೆ ಅನ್ಕೊಳ್ಳಿ, ಅವಾಗ ಸಾವು ನೋವು ಸಂಭವಿಸುತ್ತೆ. ಯಾರು ಇಲ್ಲ ಅಂದ್ರೆ ಏನೂ ಆಗಲ್ಲ, ಸಾವು ನೋವು ಸಂಭವಿಸಲ್ಲ. ಗೊತ್ತಾಯ್ತಲ್ಲ? ಸೊ ನಾವು ವಿಪತ್ತು ಅಂತ ಯಾವಾಗ ಕರಿತೀವಿ, ಡಿಸಾಸ್ಟರ್ ಅಂತ ಯಾವಾಗ ಕರಿತೀವಿ ಅಂದ್ರೆ ಒಂದು ಭೂಕಂಪ ಆದಾಗ ಆ ಜಾಗದಲ್ಲಿ ಎಷ್ಟು ಜನಗಳಿಗೆ ಅದರಿಂದ ತೊಂದರೆ ಆಗಿದೆ ಅದನ್ನ ಪರಿಗಣಿಸಿ ನಾವು ವಿಪತ್ತು ಅಂತ ಕರಿತೀವಿ, ಡಿಸಾಸ್ಟರ್ ಅಂತ ಕರಿತೀವಿ. ಯಾರು ಇರಲಿಲ್ಲ ಅಂದ್ರೆ ಏನೂ ತೊಂದರೆ ಇಲ್ಲ ನಮಗೆ. ಗೊತ್ತಾಯ್ತಲ್ಲ? ಸೊ ಅಲ್ಲಿನ ಜನಸಂಖ್ಯೆ, ಜನಸಾಂದ್ರತೆ ಮತ್ತು ವಲ್ನರಬಲ್ ಪಾಪ್ಯುಲೇಷನ್ ಅಂತ ಕರಿತೀವಿ. ಓಕೆ, ಅಲ್ಲಿರಂಥ ಜನಸಂಖ್ಯೆ ಎಷ್ಟು ವೃದ್ಧರಿದ್ರು ಮತ್ತು ಎಷ್ಟು ಜನ ಹೆಂಗಸರು ಮಕ್ಕಳಿದ್ರು, ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದ್ರು, ಅವ್ರನ್ನೆಲ್ಲ ನಾವು ಕಳ್ಕೊಳ್ಬೇಕಾಗುತ್ತೆ ಭೂಕಂಪಗಳಾದಾಗ. ಸೊ ಹಂಗೆ ಎಷ್ಟೋ ಜನ ಕಾರ್ಮಿಕರು ಇರ್ತಾರೆ. ಸೊ ಅವ್ರನ್ನೆಲ್ಲ ನಾವು ತಗೊಂಡು ಪರಿಗಣಿಸಿ ವಿಪತ್ತು ಅಂತ ಕರಿತೀವಿ. ಯಾರು ಇಲ್ಲ ಅಂದ್ರೆ ನಮ್ಗೆ ಅದು ವಿಪತ್ತಲ್ಲ. ಸೊ ಒಳ ಕೇಂದ್ರ ಹೊರ ಕೇಂದ್ರ ಗೊತ್ತಾಗಿದೆ. ಸೀಸ್ಮಿಕ್ ಅಲೆಗಳು ಅಂದ್ರೆ ಏನು ಅಂತ ಗೊತ್ತಾಗಿದೆ. ಸೀಸ್ಮಿಕ್ ಅಲೆಗಳು ಯಾವ ರೀತಿ ಅಲೆಗಳು? ಭೌತಿಕ ಅಲೆಗಳು. ಅಂದ್ರೆ ಇದಕ್ಕೊಂದು ಮಾಧ್ಯಮ ಬೇಕು ಚಲನೆಗೆ, ಮೆಕ್ಯಾನಿಕಲ್ ವೇವ್ಸ್. ಗೊತ್ತಾಯ್ತಲ್ಲ? ಯಾವ ಅಲೆಗಳಿಗೆ, ಯಾವ ತರಂಗಗಳಿಗೆ ಒಂದು ಮಾಧ್ಯಮ ಬೇಕು ಚಲನೆಗೆ, ಅದನ್ನು ನಾವು ಮೆಕ್ಯಾನಿಕಲ್, ಭೌತಿಕ ಅಲೆಗಳು ಅಂತ ಕರಿತೀವಿ, ಮೆಕ್ಯಾನಿಕಲ್ ವೇವ್ಸ್. ಸೊ ಇಲ್ಲಿ ಶಿಲೆಗಳೇ ಮಾಧ್ಯಮ. ಗೊತ್ತಾ? ಭೂಕಂಪನ ಅಲೆಗಳಿಗೆ ಶಿಲೆಗಳೇ ಮಾಧ್ಯಮ, ಅದ್ರ ಮುಖಾಂತರ ಚಲನೆ ಆಗುತ್ತೆ. ಸೊ ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ಸೊ ನೀವು ಈ ರೀತಿ ನೋಡಿರ್ಬೋದು, ನೀರಿನಲ್ಲಿ ನಾವು ಯಾವಾಗ ಒಂದು ಕಲ್ಲೆಸಿದಾಗ ಅದರಿಂದ ಒಂದು ರಿಪಲ್ಸ್ ಫಾರ್ಮ್ ಆಗುತ್ತೆ, ನೋಡಿರ್ಬೋದು ತಾವೆಲ್ಲರೂ. ರಿಪಲ್ಸ್ ಫಾರ್ಮ್ ಆದಾಗ ನೋಡಿ ಯಾವ ರೀತಿ ಎನರ್ಜಿ ಪಾಸ್ ಆಗ್ತಾ ಇದೆ ಗಮನಿಸಿ ಸ್ನೇಹಿತರೆ. ಗೊತ್ತಾಯ್ತಲ್ಲ? ಇದು ಒಂದು ರೀತಿ ಭೌತಿಕ ಅಲೆಗಳು. ಸೊ ಒಂದು ಕಡೆ ಕಲ್ಲು ಹಾಕಿದ ತಕ್ಷಣ ನೋಡಿ ಎಲ್ಲ ಕಡೆಗೂ ಎನರ್ಜಿ ಪಾಸ್ ಆಗ್ತಾ ಇದೆ. ಇದೇ ರೀತಿ ಭೂಮಿ ಒಳಗೂ ಕೂಡ ಎನರ್ಜಿ ಪಾಸ್ ಆಗುತ್ತೆ. ಸೊ ಮೆಕ್ಯಾನಿಕಲ್ ವೇವ್ಸ್, ಭೌತಿಕ ಅಲೆಗಳು, ಸೀಸ್ಮಿಕ್ ಅಲೆಗಳಂದ್ರೆ. ಸೊ ಇಲ್ಲಿ ನೋಡಿ ಫೋಕಸ್, ಒಳ ಕೇಂದ್ರ ಎಷ್ಟು ಆಳದಲ್ಲಿದೆ. ಇದೊಂದು ಕಟ್ಟಡ ಅಂತ ಅನ್ಕೊಳ್ಳಿ. ನೋಡಿ ಇದೊಂದು ಕಟ್ಟಡ ಇದೆ, ಇದೊಂದು ಕಟ್ಟಡ ಇದೆ. ಆ ಕಟ್ಟಡ ಎಷ್ಟು ನೋಡಿ ಕೆಳಗಡೆ, ಇದು ಎಪಿಸೆಂಟರ್ ಇದೆ, ಎಪಿಸೆಂಟರ್ ಹೊರ ಕೇಂದ್ರ, ಎಪಿಸೆಂಟರ್. ಅದ್ರ ಒಳಗೆ ನೋಡಿ 70 ಕಿಲೋಮೀಟರ್ ಒಳಗಿದ್ರೆ ಫೋಕಸ್, ಒಳ ಕೇಂದ್ರ 70 ಕಿಲೋಮೀಟರ್ ಹತ್ರ ಇದೆ ಒಳಗಿದ್ರೆ ಅದು ಶಾಲೋ ಫೋಕಸ್, ಮೇಲ್ಮೈ ಒಳ ಕೇಂದ್ರ, ಶಾಲೋ ಫೋಕಸ್ ಅಂತ. ಇದೇ ಡೇಂಜರಸ್, ಅತಿ ಹೆಚ್ಚು ವಿಪತ್ತು ಸಂಭವಿಸೋದು ಇದರಲ್ಲಿ, ಶಾಲೋ ಫೋಕಸ್ ಅಲ್ಲಿ. ಯಾಕೆಂದ್ರೆ ನಮ್ಮ ಕಟ್ಟಡಗಳಿಗೆ ಸಮೀಪದಲ್ಲಿರುತ್ತೆ, ಎನರ್ಜಿ ತುಂಬಾ ಬೇಗ ರೀಚ್ ಆಗುತ್ತೆ, ನಮಗೆ ತೊಂದರೆ ಆಗುತ್ತೆ. ಮಧ್ಯಂತರ 70ರಿಂದ 300 ಕಿಲೋಮೀಟರ್, 70ರಿಂದ 300 ಕಿಲೋಮೀಟರ್ ಇದೆ ಮಧ್ಯಂತರ ಒಳ ಕೇಂದ್ರ, ಇಂಟರ್ಮೀಡಿಯೇಟ್ ಫೋಕಸ್. 300ರಿಂದ 700, ಓಕೆ, ಸಾಮಾನ್ಯವಾಗಿ 700 ಕಿಲೋಮೀಟರ್ವರೆಗೂ ಭೂಕಂಪ ಸಂಭವಿಸುತ್ತೆ. ಅದನ್ನ ಡೀಪ್ ಫೋಕಸ್, ಆಳವಾದ ಒಳ ಕೇಂದ್ರ. ಓಕೆ, ಸೊ ಶಾಲೋ, ಇಂಟರ್ಮೀಡಿಯೇಟ್, ಡೀಪ್ ಅಂತ ಹೇಳಿ 3 ವಿಧವಾಗಿ ನಾವು ಇದನ್ನು ವಿಂಗಡಣೆ ಮಾಡ್ತೀವಿ. ಗೊತ್ತಾಯ್ತಲ್ಲ? 70 ಕಿಲೋಮೀಟರ್ಸ್ ವರೆಗೆ ಶಾಲೋ, 70 to 300 ಇಂಟರ್ಮೀಡಿಯೇಟ್, 300 to 700 ಇಸ್ ಡೀಪ್ ಫೋಕಸ್. ಸೊ ನೀವು ಕೇಳ್ಬೋದು, ಡೀಪ್ ಫೋಕಸ್ ಇಂದ ತೊಂದರೆ ಇಲ್ವಾ? ಅಷ್ಟು ತೊಂದರೆ ಇಲ್ಲ. ಯಾಕೆಂದ್ರೆ ಭೂಮಿ ಒಳಗೆ ತುಂಬಾ ಆಳದಲ್ಲಿ ಆಗೋದ್ರಿಂದ ಬರಷ್ಟರಲ್ಲಿ ಎನರ್ಜಿ ಮೇಲೆ ಬರಷ್ಟರಲ್ಲಿ ಎನರ್ಜಿ ಕಮ್ಮಿ ಆಗುತ್ತೆ, ಸೊ ನಮಗೆ ತೊಂದರೆ ಆಗಲ್ಲ. ಸೊ ಡೀಪ್ ಫೋಕಸ್ ಎಲ್ಲಾಗುತ್ತೆ ಅಂತ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಹಲವಾರು ವಿಷಯಗಳನ್ನ ನಾನು ಇಲ್ಲಿ ಹೇಳ್ತಾ ಇರೋದು ನಿಮಗೆ ಹೊಸದಾಗಿರ್ಬೋದು. ನಾನು ಏನಕ್ಕೆ ಇದನ್ನೆಲ್ಲ ಹೇಳ್ಕೊಡ್ತಾ ಇದ್ದೀನಿ ನಿಮಗೆ ಅಂದ್ರೆ, ಮುಂದೆ ಬರೋ ಪರೀಕ್ಷೆಗಳಲ್ಲಿ ಈ ಕ್ವಶನ್ಸ್ಗಳು ಬರ್ತವೆ. ಗೊತ್ತಾಯ್ತಲ್ಲ? ಯಾವಾಗಲೂ ನಾವು ಮುಂದೆ ಬರುವಂಥ ಟಾಪಿಕ್ಸ್ಗಳನ್ನ ನಾವು ಕವರ್ ಮಾಡೋದ್ರಿಂದ ಸ್ಟೂಡೆಂಟ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಇವಾಗ ಆಗಿರೋದನ್ನೇ ಮತ್ತೆ ಮತ್ತೆ ಕವರ್ ಮಾಡೋದ್ರಿಂದ, MCQಗಳು ಮಾಡೋದ್ರಿಂದ, ಅಥವಾ ಬಂದಿರೋದನ್ನ ಮತ್ತೆ ಮತ್ತೆ ಹೇಳೋದ್ರಿಂದ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಆಗಲಿ ಅವೆಲ್ಲ ಹೇಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಯಾಕಂದರೆ ಹೊಸ ಕ್ವಶನ್ಸ್ ಬರುತ್ತೆ ಎಕ್ಸಾಮಲ್ಲಿ. ಗೊತ್ತಾಯ್ತಲ್ಲ? ಸೊ ಅದಕ್ಕೋಸ್ಕರ ಇದನ್ನ ನಾನು ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. ನೋಡಿ, ಡೀಪ್ ಫೋಕಸ್ ಅಲ್ಲಿ ಎಲ್ಲೆಲ್ಲಾಗುತ್ತೆ ಸರ್ ಅಂದರೆ, 2 ಶಿಲಾಫಲಕಗಳು ಒಂದಕ್ಕೊಂದು ಭೇಟಿ ಆದಾಗ, ಮುಖಾಮುಖಿ ಡಿಕ್ಕಿ ಹೊಡೆದಾಗ ಒಂದು ಸಾಗರ ಶಿಲಾಫಲಕ ಮುಳುಗುತ್ತೆ. ಓಷನಿಕ್ ಪ್ಲೇಟ್ಸ್ ಆರ್ ಡೆನ್ಸರ್. ನೋಡಿ, ಸಾಗರ ಶಿಲಾಫಲಕಗಳು ಸಿಲಿಕಾ ಮತ್ತು ಮೆಗ್ನೀಷಿಯಂ ಇರೋದ್ರಿಂದ ಅದು ಮುಳುಗಡೆ ಆಗುತ್ತೆ. ಖಂಡಾವರಣ ಶಿಲಾಫಲಕಗಳು ಸಿಲಿಕಾ ಮತ್ತು ಅಲ್ಯೂಮಿನ. ಇದರಲ್ಲಿ ಏನಾಗುತ್ತೆ? ಮೇಲೊಟ್ಟೋಗುತ್ತೆ. ಹಿಂಗೆ ನೋಡಿ, ನನ್ನ ಕೈ ನೋಡಿ, ಈ ರೀತಿ ಖಂಡ ಇದು ಸಾಗರ ಶಿಲಾಫಲಕ ಒಳಗೊಟ್ಟೋಗುತ್ತೆ. ಎಷ್ಟು ಆಳ? ತುಂಬಾ ಆಳ ಕೊಟ್ಟೋಗುತ್ತೆ, 700 ಕಿಲೋಮೀಟರ್ ಹಂಗೆ ಹೊಟ್ಟೋಗುತ್ತೆ. ಅದನ್ನ ಫಸ್ಟ್ ಕಂಡಿಡಿದವರು ಬೆನಿಯಾಫ್ ಒಡತಿ ಅಂತ ಇಬ್ರು ವಿಜ್ಞಾನಿಗಳು. ಬೆನಿಯಾಫ್ ಒಡತಿ ಅಂತ ಹೇಳಿ ಇಬ್ರು ವಿಜ್ಞಾನಿಗಳು. ಅದಕ್ಕೆ ಬೆನಿಯಾಫ್ ಒಡತಿ ಝೋನ್ ಅಂತ ಕರೀತಾರೆ. ಅಪ್ ಟು 700 ಕಿಲೋಮೀಟರ್ವರೆಗೂ ಸಾಲು ಭೂಕಂಪ ಆಗುತ್ತೆ. ನೋಡಿ, ಇಲ್ಲಿ 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 ಈ ತರ ಸಾಲಕ್ಕೂ ಭೂಕಂಪ ಆಗುತ್ತೆ. ನೋಡಿ, ಮೇಲಿಂದ ಕೆಳಗಡೆವರೆಗೂ. ಯಾವಾಗ ಈ ತರ ನೀರಡಿ ಭೂಕಂಪ ಆಗುತ್ತೆ ನೋಡಿ, ಅವಾಗಲೇ ಸುನಾಮಿ ಸಂಭವಿಸೋದು. ನೀರಿನ ಒಳಗೆ ನಮಗೆ ಭೂಕಂಪಗಳಾದಾಗ ಸುನಾಮಿ ಕೇಳ್ಕೊಳ್ಳಿ. ಈ ತರಗತಿ ಆಲ್ರೆಡಿ ಆಗಿದೆ, ಇದನ್ನ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಸುನಾಮಿ, ಟಿ ಸೈಲೆಂಟ್ ಇದರಲ್ಲಿ, ಸು ಮತ್ತು ನಾಮಿ, ಸುನಾಮಿ. ಆಯ್ತಾ? ಸೊ ಸುನಾಮಿ ಸಂಭವಿಸೋದು ಯಾವಾಗ ಅಂತ ಹೇಳಿದ್ದೀನಿ ನಾನು, ನೀರೊಳಗೆ ಭೂಕಂಪ ಆದಾಗ. ಯಾವ ತರ ಭೂಕಂಪ? ಶಾಲೋ ಫೋಕಸ್ ಅರ್ಥಕ್ವೇಕ್ ಆಗ್ಬೇಕು ನೀರೊಳಗೆ.
ಆದರೆ ಈ ತರ ಜಾಗಗಳಲ್ಲಿ ಎರಡು ಶಿಲಾಫಲಕಗಳು ಒಂದಕ್ಕೊಂದು ಭೇಟಿಯಾಗೋ ಜಾಗದಲ್ಲಿ ಮೇಲಿಂದ ಹಿಡಿದು ಕೆಳಗಡೆವರೆಗೂ ಭೂಕಂಪ ಆಗುತ್ತೆ. ಗೊತ್ತಲ್ಲ, ಅಂದ್ರೆ 3 ಇರುತ್ತೆ: ಡೀಪ್, ಇಂಟರ್ಮೀಡಿಯೇಟ್, ಶಾಲೋ, 3 ಇರುತ್ತೆ ಬೆನಿ ಆಫ್ ಬೋಡತಿ ಝೋನ್ ಅಲ್ಲಿ. ಆಯ್ತಾ? ಸೊ ನಾವು ಕಟ್ಕೊಳ್ಳಿ. ಸೊ ಈ ಶಿಲಾಫಲಕ ಒಳಗೋಗಿ ಕರಗ್ತಾ ಇದೆ ನೋಡಿ, ಕರಗಿ ಮ್ಯಾಗ್ಮಾ ಮೇಲೆ ಬರ್ತಾ ಇದೆ ನೋಡಿ. ಸೊ ಇಲ್ಲಿ ಜ್ವಾಲಾಮುಖಿ ಕೂಡ ಸಂಭವಿಸುತ್ತೆ. ಇದರಿಂದನೂ ಭೂಕಂಪ ಆಗುತ್ತೆ. ಇಲ್ಲಿ ಜ್ವಾಲಾಮುಖಿಗಳಿಂದನೂ ಕೂಡ ಭೂಕಂಪ ಸಂಭವಿಸುತ್ತೆ. ಯಾಕಂದ್ರೆ ಮ್ಯಾಗ್ಮಾ ಮೇಲ್ ಬಂದಾಗ, ಶಿಲಾಪಾಕ ಮೇಲ್ ಬಂದಾಗ ಒತ್ತಡ ಆಗುತ್ತೆ, ಅದರಿಂದನೂ ನಮಗೆ ಭೂಕಂಪಗಳು ಸಂಭವಿಸುತ್ತೆ. ಗೊತ್ತಾಯ್ತಲ್ಲ? ಶಾಲೋ ಟು ಡೀಪ್ ಫೋಕಸ್ ಅರ್ಥಕ್ವೇಕ್, ಬೆನಿ ಆಫ್ ಬೋಡತಿ ಝೋನ್ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ನೀವು ಎಷ್ಟೊಂದು ಜನ ಅನ್ಬೋದು, ಸರ್ ಇದೆಲ್ಲ PC ಲೆವೆಲ್ ಇಂದ DC ವರೆಗೂ ಹೆಲ್ಪ್ ಆಗುತ್ತಾ ಅಂತ. ಎಸ್, ಎಲ್ಲ ಎಕ್ಸಾಮ್ಸ್ ಅಲ್ಲೂ ಕೇಳ್ಬಿಡ್ತಾರೆ ಮುಂದಕ್ಕೆ ಹೋಗ್ತಾ. ಪರೀಕ್ಷೆಗಳು ಕಠಿಣವಾಗ್ತವೆ ಮುಂದಕ್ಕೆ ಹೋದಂಗೆ, ಅದಕ್ಕೋಸ್ಕರ ಇದನ್ನ ಹೇಳ್ಕೊಡ್ತಾ ಇದ್ದೀನಿ. ಆಯ್ತಲ್ಲ? ಇಲ್ಲಿ ನೋಡಿ, ಐಸೋಸೀಸ್ಮಲ್ ಅಂದ್ರೆ ಒಂದೇ ತೀವ್ರತೆ ಆಗುವಂತ ಭೂಕಂಪಗಳು ಎಲ್ಲೆಲ್ಲಿ ಸಂಭವಿಸಿರುತ್ತಲ್ಲ ಅದನ್ನೆಲ್ಲ ನಾವು ಸೇರಿಸಿ ಒಂದು ರೇಖೆ ಹಾಕಿದ್ರೆ ಐಸೋಸೀಸ್ಮಲ್. ಐಸೋ ಅಂದ್ರೆ ಈಕ್ವಲ್, ಸಮ ತೀವ್ರತೆ ರೇಖೆ ಅಂತ ಕರಿತೀವಿ. ಒಂದೇ ತೀವ್ರತೆಯ ಭೂಕಂಪಗಳೆಲ್ಲ ಆಗಿರುತ್ತೆ, ಅದನ್ನೆಲ್ಲ ನಾವು ಹಿಂಗೆ ಮಾರ್ಕ್ ಮಾಡಿದ್ರೆ ಅದನ್ನ ಐಸೋಸೀಸ್ಮಲ್ ಅಂತ ಕರಿತೀವಿ. ಒಂದೇ ತೀವ್ರತೆ, ಸೇಮ್ ಇಂಟೆನ್ಸಿಟಿ, ಒಂದೇ ಸಮಯದಲ್ಲಿ ಎಲ್ಲೆಲ್ಲಿ ಭೂಕಂಪ ಆಗಿರುತ್ತೆ ನೋಡಿ, ಅದನ್ನೆಲ್ಲ ಸೇರಿಸಿ ಬರೆದ್ರೆ ಸೇಮ್ ಟೈಮ್ ಕೋಸೀಸ್ಮಲ್ ಅಥವಾ ಹೋಮೋಸೀಸ್ಮಲ್ ಅಂತ ಕರಿತೀವಿ. ಕೋಸೀಸ್ಮಲ್ ಅಥವಾ ಹೋಮೋಸೀಸ್ಮಲ್ ಅಲ್ಲಿ ಒಂದೇ ಸಮಯದಲ್ಲಿ ಭೂಕಂಪ ಆಗಿರುವಂತಹ ಜಾಗಗಳನ್ನ ಸೇರಿಸಿದ್ರೆ ಹೋಮೋಸೀಸ್ಮಲ್ ಅಥವಾ ಕೋಸೀಸ್ಮಲ್ ಕೇಳ್ತಾರೆ. ಇದನ್ನ ಗೊತ್ತಾಯ್ತಲ್ಲ? ಭೂಕಂಪಗಳ ವಿಧಗಳು ನೋಡಿ, ಯಾವ ರೀತಿ ಭೂಕಂಪಗಳಾಗುತ್ತೆ ನೋಡೋಣ. ಮೊದಲು ಶಿಲಾಫಲಕಗಳಿಂದ ಆಗುವಂಥದ್ದು, ಖಂಡಗಳ ಅಲೆತದಿಂದ ಆಗುವಂಥದ್ದು ಭೂಕಂಪಗಳು, ಟೆಕ್ಟಾನಿಕ್ ಅಂತ ಕರಿತೀವಿ. ಜ್ವಾಲಾಮುಖಿಗಳಿಂದ ಆಗುವಂಥದ್ದು ಎರಡನೇದು. ಮೂರನೇದು ಕೊಲ್ಯಾಪ್ಸ್ ಅಂದ್ರೆ ಗಣಿ ಕುಸಿತ, ಟನಲ್ ಕುಸಿತ, ಸುರಂಗಗಳು ಕುಸಿಯೋದು, ಗಣಿ ಕುಸಿಯೋದು, ಮೈನಿಂಗ್ ಮಾಡುವಾಗ ಟನಲ್ ಮಾಡ್ಬೇಕಾದ್ರೆ ಅದು ಕುಸಿದಾಗ ಏನಾಗುತ್ತೆ, ಭೂಕಂಪ ಆಗುತ್ತೆ. ನೀವು ನೋಡಿರ್ಬೋದು, ಉತ್ತರ ಕಾಶಿನಲ್ಲಿ ಟನಲ್ ಮಾಡ್ತಾ ಇದ್ದ ಕುಸಿತ, ಎಷ್ಟೋ ಕಾರ್ಮಿಕರು ಸತ್ರು ಮತ್ತೆ ಎಷ್ಟೋ ಜನ ಒಳಗೆ ಸಿಕ್ಕಾಕೊಂಡಿದ್ರು. ಆ ಥರ ಕೊಲ್ಯೂಷನ್ ಇಂಡ್ಯೂಸ್ ಅಂದ್ರೆ ಒಂದು ಶುದ್ಧ ಗ್ರಹ ಬಂದು ಬೀಳುವಂಥದ್ದು, ಶುದ್ಧ ಗ್ರಹ ಪ್ರೇರಿತ ಭೂಕಂಪ ಅಂತ ಕರಿತೀವಿ. ಒಂದೊಂದು ಶುದ್ಧ ಗ್ರಹ ಉಲ್ಕ ಬಂದು ಬೀಳುತ್ತಲ್ಲ, ಉಲ್ಕೆಗಳು ಧೂಮಕೇತು ಬಂದು ಬೀಳುತ್ತಲ್ಲ, ಅವಾಗಿಂದ ಭೂಕಂಪ ಆಗುತ್ತೆ. ಆಯ್ತಾ? ನಾವು ಕಟ್ಕೊಳ್ಳಿದ್ದೀನ. ಇದು ಆಗಿದೆ ಎಷ್ಟೊಂದು ಸತಿ. ಸ್ಫೋಟಕಗಳಿಂದ ಆಗುವಂಥದ್ದು. ಸ್ಫೋಟ ಅಂದ್ರೇನು? ನ್ಯೂಕ್ಲಿಯರ್ ಬಾಂಬ್ ಸ್ಫೋಟಿಸಿದಾಗ ನೀರಲ್ಲಿ ಇಲ್ಲ ಗಾಳಿನಲ್ಲಿ ಭೂಮಿ ಮೇಲೆ ಆಗುತ್ತೆ. ಹಿರೋಶಿಮಾ ನಾಗಸಾಕಿನೇ ಇದೆ ಎಕ್ಸಾಂಪಲ್. ಅದರಿಂದನೂ ಭೂಕಂಪ ಆಗಿ ತುಂಬಾ ಜನ ಸತ್ರು. ಗೊತ್ತಾಯ್ತಲ್ಲ? ನೆಕ್ಸ್ಟ್ ರಿಸರ್ವಾಯರ್ ಇಂಡೋಸ್ ಅಂದ್ರೆ ಅಣೆಕಟ್ಟುಗಳು ಏನಾಗುತ್ತೆ ಅಂದ್ರೆ, ನೀವು ಹೇಳ್ಬೋದು ಸರ್ ಅಣೆಕಟ್ಟುಗಳಿಂದನೂ ಆಗುತ್ತಾ ಅಂತ. ಹೌದು, ಯಾಕೆಂದ್ರೆ ಡ್ಯಾಮ್ ಕಟ್ಟಬೇಕಾದ್ರೆ ನಾವು ತುಂಬಾ ಜಾಸ್ತಿ ಸ್ಟ್ರಕ್ಚರಲ್ ಲೋಡ್ ಇಂಪೋಸ್ ಮಾಡ್ತೀವಿ. ಎಷ್ಟೋ ಟನ್ಸ್ ಕಾಂಕ್ರೀಟ್ ಹಾಕಿರ್ತೀವಿ, ಜೊತೆಗೆ ಐರನ್ ಇರುತ್ತೆ. ಗೊತ್ತಾಯ್ತಲ್ಲ? ಸ್ಟೋನ್ಸ್ ಯೂಸ್ ಮಾಡಿರ್ತೀವಿ, ರಾಕ್ಸ್ ಯೂಸ್ ಮಾಡಿರ್ತೀವಿ, ಜೊತೆಗೆ ಎಷ್ಟೋ ಕ್ಯೂಸೆಕ್ಸ್ ನೀರು ನಿಂತಿರುತ್ತೆ, ಭೂಕಂಪ ಆಗುತ್ತೆ. ಗೊತ್ತಾಯ್ತಲ್ಲ? ಸೊ ಆಸ್ ಎ ರಿಸಲ್ಟ್, ಸೊ ತುಂಬಾ ನಮಗೆ ಭೂಕಂಪಗಳು ಆಗೋದು ಡ್ಯಾಮ್ ಕಟ್ಟೋದ್ರಿಂದನೇ ಆಗುತ್ತೆ. ಸೊ ಅದಕ್ಕೆ ನಮ್ಮ ಕೊಯ್ನಾ ಡ್ಯಾಮ್ ಅರ್ಥಬೇಕೇ ಇದೆ. ಕೊಯ್ನಾ ಡ್ಯಾಮ್ ಇದೆಯಲ್ಲ ಮಹಾರಾಷ್ಟ್ರ, ಕೊಯ್ನಾ ನದಿ ಮೇಲೆ, ಕೊಯ್ನಾ ಕೃಷ್ಣದ ಉಪನದಿ ಮಹಾರಾಷ್ಟ್ರದಲ್ಲಿ, ಅದ್ರ ಮೇಲೆ ಒಂದು ಅಣೆಕಟ್ಟಿದೆ. ಅದು ನೀರು ಫುಲ್ ತುಂಬ ತಕ್ಷಣ ಭೂಕಂಪ ಆಗುತ್ತೆ. ಅದನ್ನ ಒಟ್ಟಿಗೆ ಎಲ್ಲ ಗೇಟ್ ತೆಗೆದು ಬಿಡ್ತಾರೆ, ನೀರೆಲ್ಲ ಬರುತ್ತೆ. ನಮ್ಮ ಆಲ್ಮಟ್ಟಿ ಜಲಾಶಯಕ್ಕೆ, ಬಾಗಲಕೋಟೆ, ಬಿಜಾಪುರದಲ್ಲೆಲ್ಲ ಫ್ಲಡ್ ಆಗುತ್ತೆ, ಅದ್ರ ಬ್ಯಾಕ್ ವಾಟರ್ನಲ್ಲೆಲ್ಲ. ಗೊತ್ತಿದೆ ನಿಮ್ಗೆಲ್ಲರಿಗೂ. ಇನ್ನೊಂದು ಹೈಡ್ರೋಸಿಸ್ಮಿಸಿಟಿ, ನೀರಿನ ಒತ್ತಡದಿಂದ ಆಗುತ್ತೆ. ನೀರು ಭೂಮಿ ಒಳಗೆ ಹೋಗ್ತಾ ಹೋದಂಗೆ ಅಂತರ್ಜಲ, ಭೂಮಿ ಜಾಸ್ತಿ ನೀರು ಬಂದಾಗ, ಮಳೆ ಆದಾಗ ನೀರು ತುಂಬ ಒಳಗೆ ಹೋಗುತ್ತೆ. ಅದರಿಂದನೂ ಎಷ್ಟೊಂದು ಕಡೆ ಒತ್ತಡಕ್ಕೆ ಭೂಕಂಪ ಆಗುತ್ತೆ. ಗೊತ್ತಾಯ್ತಲ್ಲ? ಅದನ್ನೆಲ್ಲ ನೋಡೋಣ ಈಗ ಚಿತ್ರದ ಜೊತೆಗೆ ತೋರಿಸ್ತೀನಿ ನೋಡಿ. 7 ಥರ ಹೇಳಿದ್ದೀನಿ, ಇಲ್ಲಿ ನೋಡಿ ಒಂದೊಂದಾಗಿ. ಟೆಕ್ಟಾನಿಕ್ ಶಿಲಾಫಲಕಗಳು ನೋಡಿ, ಶಿಲಾಫಲಕಗಳು 3-4 ರೀತಿ ಚಲನೆಯಲ್ಲಿರುತ್ತೆ. 3 ರೀತಿ ಮೇನ್ ಆಗಿ. ಒಂದು ನೋಡಿ, ಒಂದಕ್ಕೊಂದು ಪಕ್ಕ ಒಂದು ಸರಿಯುವಿಕೆ. ಇನ್ನೊಂದು ರಿವರ್ಸ್ ಫಾಲ್ಟ್, ಮೇಲೆ ಹೋಗ್ತಾ ಇದೆ ನೋಡಿ, ಈ ತರ ಕಂಪ್ರೆಷನ್ ಇದ್ದಾಗ. ಇನ್ನೊಂದು ನೋಡಿ, ಕೆರಡು ಬೀಳ್ತದೆ, ನಾರ್ಮಲ್ ಫಾಲ್ಟ್. ಈ ತರ ಡಿಸ್ಕಸ್ ಮಾಡಿದ್ದೀನಿ, ಇನ್ನೊಂದ್ಸರಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ಓಕೆ, ಈ ರೀತಿ ಆದಾಗ್ಲೂ ಏನಾಗುತ್ತೆ, ಮೇಲಿರೋ ಕಟ್ಟಡಗಳೆಲ್ಲ ಕುಸಿಯುತ್ತೆ, ಭೂಮಿ ನಡುಗ್ಬಿಡುತ್ತೆ ಹಿಂಗೆ. ಗೊತ್ತಾಯ್ತಲ್ಲ? ಈ ರೀತಿ ಒಂದಕ್ಕೊಂದು ಶಿಲಾಫಲಕಗಳು ಚಲನೆ ಆದಾಗ ಭೂಕಂಪ ಸಂಭವಿಸುತ್ತೆ. ಇದು ಸಾಮಾನ್ಯವಾಗಿ ಎಲ್ಲ ಕಡೆ ಆಗುತ್ತದೆ. ನಮ್ಮ ಬುಜ್ ಅರ್ಥಕ್ವೇಕ್ 2001 ಬುಜ್ ಅರ್ಥಕ್ವೇಕ್ ಆಗಿದೆ ಈ ತರ. ಗೊತ್ತಾಯ್ತಲ್ಲ? ನಾವು ಕಟ್ಕೊಳ್ಳಿ ಶಿಲಾಫಲಕಗಳ ಚಲನೆಯಿಂದ. ಎರಡನೇದು ಜ್ವಾಲಾಮುಖಿ ಆದಾಗ ಏನಾಗುತ್ತೆ, ತುಂಬಾ ಜಾಸ್ತಿ ಒತ್ತಡ ಇರುತ್ತೆ ಭೂಮಿ ಒಳಗೆ. ಆ ಮ್ಯಾಗ್ಮಾ ಹೊರಗಡೆ ಬರುತ್ತಲ್ಲ, ಅದರಿಂದ ನೋಡಿ ಭೂಕಂಪ ಆಗಿ ಭೂಕುಸಿತ ಆಗ್ತದೆ ನೋಡಿ. ಇಲ್ಲೆಲ್ಲ ಜೊತೆಗೆ ಹೆಂಗ್ ಸ್ಫೋಟ ಆಗ್ತದೆ ನೋಡಿ. ಇದು ಸೇಂಟ್ ಹೆಲೆನ್ಸ್, US ನಲ್ಲಿ ತೆಗೆದಿರೋದು ಇದು ವಿಡಿಯೋ. ಸೇಂಟ್ ಹೆಲೆನ್ಸ್ ಅಂತ ಹೇಳಿ ಒಂದು ಜ್ವಾಲಾಮುಖಿ ರಾಕಿ ಪರ್ವತದಲ್ಲಿ ಬರುತ್ತೆ. ಅದರಿಂದ ಆದಂತ ಸ್ಫೋಟ ಮತ್ತು ಭೂಕಂಪ. ಗೊತ್ತಾಯ್ತಲ್ಲ? ಎರಡನೇದು ಈ ತರ ಶುದ್ಧ ಗ್ರಹ ಬಂದು ಭೂಮಿಗೆ ಬೀಳುವಂಥದ್ದು ಅಥವಾ ಉಲ್ಕೆ ಬಂದು ಭೂಮಿಗೆ ಬೀಳುವಂಥದ್ದು. ತುಂಬಾ ರಭಸವಾಗಿ ಬಂದು ಬೀಳುತ್ತೆ ಸ್ನೇಹಿತರೆ.
ಈ ತರ ತುಂಬಾ ಸತಿ ಆಗಿದೆ. ಇದು ದೊಡ್ಡ ಮಹಾ ಭೂಕಂಪ ಸಂಭವಿಸೋದು ಇದರಲ್ಲೇ. ಇದರಿಂದ ಸಂಪೂರ್ಣ ನಾಶ ಆಗುತ್ತೆ ಸ್ನೇಹಿತರೆ. ಸೊ ಈ ರೀತಿ ಶುದ್ಧ ಗ್ರಹಗಳು ಬಂದು ಬೀಳೋದ್ರಿಂದನೇ ಅತಿ ವಿಕೋಪವಾದಂತಹ ಭೂಕಂಪಗಳು. ಮೋಸ್ಟ್ ಇಂಟೆನ್ಸ್ ಅರ್ಥಕ್ವೇಕ್ಸ್ ಹ್ಯಾಪನ್ ಡ್ಯೂರಿಂಗ್ ದಿ ಇಂಪ್ಯಾಕ್ಟ್. ಹಂಗೆ ನೋಡಿ ಎಕ್ಸ್ಪ್ಲೋಷನ್. ಇದು ನ್ಯೂಕ್ಲಿಯರ್ ಸ್ಫೋಟ ಮಾಡ್ತಾ ಇರೋದು US ನವರು ಮಾರ್ಷಲ್ ದ್ವೀಪದಲ್ಲಿ. ಮಾರ್ಷಲ್ ದ್ವೀಪ ಎಲ್ಲಿದೆ? ಪೆಸಿಫಿಕ್ ಓಷನ್, ಮೈಕ್ರೋನೇಷ್ಯಾದಲ್ಲಿ ಬರುತ್ತೆ. ಅಲ್ಲಿ ಅವರು ನ್ಯೂಕ್ಲಿಯರ್ ಬಾಂಬ್ ಸ್ಫೋಟಿಸಿದಾಗ ತೆಗೆದಿರುವಂಥ ಚಿತ್ರ ಇದು. ಯಾವ ರೀತಿ ಆಗಿದೆ ನೋಡಿ. ಆ ರೀತಿ ಮಾಡೋದ್ರಿಂದ ಅಲ್ಲೆಲ್ಲ ಸುತ್ತಮುತ್ತ ಎಲ್ಲ ಭೂಕಂಪ ಆಯಿತು, ಎಷ್ಟೋ ಜನ ಸತ್ರು. ಜೊತೆಗೆ ಇದು ಪರೀಕ್ಷೆ ಮಾಡಿದ್ದವರು, ಟೆಸ್ಟ್, ನ್ಯೂಕ್ಲಿಯರ್ ಟೆಸ್ಟ್ ಗೊತ್ತಲ್ಲ. ಸೊ ಈ ರೀತಿ ಸ್ಫೋಟಗಳಿಂದನೂ ನಮಗೆ ಭೂಕಂಪ ಆಗುತ್ತೆ, ಸುನಾಮಿ ಆಗುತ್ತೆ. ನೋಡಿ ಒಂದು ಡ್ಯಾಮ್, ಹೂವರ್ ಡ್ಯಾಮ್ ಅಂತೇಳಿ, ಉತ್ತರ ಅಮೆರಿಕದಲ್ಲಿ ಅತಿ ದೊಡ್ಡ ಜಲಾಶಯ ಇದು. ಹೂವರ್ ಡ್ಯಾಮ್ ಅಂತ ನನ್ನ ಹೆಸರು ಬರೀತಾ ಇದೆ ನೋಡಿ ಇದ್ರ ಮೇಲೆ. ಹೂವರ್ ಡ್ಯಾಮ್ ಕೊಲರಡೋ ನದಿ ಮೇಲೆ ಕಟ್ಟಿರುವಂಥದ್ದು. ಉತ್ತರ ಅಮೆರಿಕ ಕ್ಲಾಸಲ್ಲಿ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ಇದನ್ನ. ತಾವು ಗಮನಿಸಿ ಎಷ್ಟು ದೊಡ್ಡ ಸ್ಟ್ರಕ್ಚರ್ ಇದೆ ನೋಡಿ, ಅಷ್ಟು ನೀರು ನಿಂತಿದೆ ನೋಡಿ. ಬ್ಯಾಕ್ ವಾಟರ್ ನೋಡಿ ಹೆಂಗಿರುತ್ತೆ. ಡ್ಯಾಮ್ ಇಂದ ಇರೋ ನೀರನ್ನ ಬ್ಯಾಕ್ ವಾಟರ್ ಅಂತ ಕರಿತೀವಿ. ಇನ್ನೀರು ಕರೆಕ್ಟ್ ಎಷ್ಟೋ ಕ್ಯೂಸೆಕ್ಸ್ ನೀರು ನಿಂತಿರುತ್ತೆ. ಜೊತೆಗೆ ಸ್ಟ್ರಕ್ಚರ್, ಅದ್ರ ಲೋಡ್ಗೆ ಭೂಕಂಪ ಆಗುತ್ತೆ. ಗೊತ್ತಲ್ಲ. ನೆಕ್ಸ್ಟ್ ನೋಡಿ, ಈ ತರ ಕೊಲ್ಯಾಪ್ಸ್ ಅರ್ಥಕ್ವೇಕ್ ಅಂತ ಕರಿತೀವಿ. ಟನಲ್ ಅಥವಾ ಗಣಿ ಮೈನ್ ಕುಸಿದಾಗ ಆಗುತ್ತೆ. ಗೊತ್ತಲ್ಲ. ಈ ರೀತಿ ಗಣಿಗಳಲ್ಲಿ ಆಗ್ತಾ ಇರುತ್ತೆ. ನಮ್ಮ ಹಟ್ಟಿ ಆಗಿರ್ಬೋದು, ರಾಯಚೂರಲ್ಲಿ, ಜೊತೆಗೆ ಹಂಗೆ KGF ಅಲ್ಲಿ ಆಗಿರ್ಬೋದು, ಜಾರ್ಖಂಡಲ್ಲಿರುವಂಥ ಕೋಲ್ ಮೈನ್ಗಳಾಗಿರ್ಬೋದು, ಎಲ್ಲ ಆಗ್ತಾ ಇರುತ್ತೆ. ಇದು ನೋಡಿ ಹೈಡ್ರೋಸೆಸ್ಮಿಸಿಟಿಯಿಂದ, ನೀರಿನ ಒತ್ತಡದಿಂದ. ತುಂಬಾ ಜಾಸ್ತಿ ನಾವು ಭೂಮಿಯೊಳಗೆ ನೀರು ಹೋದಾಗ ಅದರ ಒತ್ತಡಕ್ಕೆ ಬಿರುಕುಗಳ ಹತ್ರ ಈ ಥರ ಭೂಕಂಪ ಆಗುತ್ತೆ. ಅದೇ ಒಂದು ಸತಿ ನಾವು ನೀರನ್ನ ರೀಚಾರ್ಜ್ ಮಾಡ್ತೀವಿ, ಬೋರ್ವೆಲ್ ರೀಚಾರ್ಜ್ ಮಾಡ್ತೀವಿ ಅಂತ ನೀರು ಹಾಕ್ತೀವಿ ತುಂಬ, ಅವಾಗಲೂ ಭೂಕಂಪ ಆಗ್ಬೋದು. ಅದಕ್ಕೆ ಇದನ್ನು ನಾವು ಸುಮ್ಮನೆ ಮಾಡೋಕೆ ಹೋಗ್ಬಾರ್ದು. ಭೂಮಿ ರೀಚಾರ್ಜ್ ಮಾಡ್ತೀವಿ ಅಂತೇಳಿ ಭೂಮಿಯೊಳಗೆ ನಾವು ಬಾವಿಗೆ ನೀರು ತುಂಬಿಸಿದ್ರೆ ಜೋರು ನೀರು ಫೋರ್ಸಲ್ಲಿ ಭೂಮಿ ಒಳಗೆ ಹೋಗಿ ಅದೇನಾಗುತ್ತೆ, ಒತ್ತಡಕ್ಕೆ ಭೂಕಂಪ ಆಗುತ್ತೆ. ಹಾಗೆ ಇಂಧನ ತೆಗಿಬೇಕಾದ್ರೆ, ಆಯಿಲ್ ನ್ಯಾಚುರಲ್ ಗ್ಯಾಸ್ ತೆಗಿಬೇಕಾದ್ರೆ ನಾವು ಡೈರೆಕ್ಟ್ ಫ್ಲೂಯಿಡ್ ಪ್ರೆಷರ್ ಅಂತ ಕರಿತೀವಿ. ಅಷ್ಟು ಒತ್ತಡದಲ್ಲಿ, ಪ್ರೆಷರಲ್ಲಿ, ಹೈ ಪ್ರೆಷರಲ್ಲಿ ನೀರು ಮತ್ತು ಮರಳನ್ನು ಕಳಿಸ್ತೀವಿ ಭೂಮಿ ಒಳಗೆ ಆಯಿಲ್ನ ತೆಗೆಯೋದಕ್ಕೆ, ಇಂಧನ ತೆಗೆಯೋಕ್ಕೆ, ಅನಿಲಗಳನ್ನ ತೆಗೆಯೋದಕ್ಕೆ. ಆ ಒತ್ತಡಕ್ಕೂ ಭೂಕಂಪ ಆಗುತ್ತೆ. ಯಾಕೆಂದರೆ ನೀರು ಹಾಕಿದ ತಕ್ಷಣ ವಾಲ್ಯೂಮ್ ಚೇಂಜ್ ಆಗುತ್ತೆ, ಜಾಗದ್ದು ಮಾಸ್ ಚೇಂಜ್ ಆಗುತ್ತೆ, ಪ್ರೆಷರ್ ಹೆಚ್ಚಾಗುತ್ತೆ. ಸೊ ಒತ್ತಡಕ್ಕೆ ಭೂಕಂಪ ಆಗುತ್ತೆ. ಗೊತ್ತಲ್ಲ. ಸೊ ಹೈಡ್ರೋಸೆಸ್ಮಿಸಿಟಿ ಅಂತ ಕರಿತೀವಿ. ಇದು ನ್ಯಾಚುರಲ್ ಆಗೂ ಆಗುತ್ತೆ, ಮ್ಯಾನ್ ಮೇಡ್ ಕೃತಕವಾಗೂ ಆಗುತ್ತೆ. ಅಂದರೆ ನಮ್ಮ ಚಟುವಟಿಕೆಗಳಿಂದನೂ ಆಗುತ್ತೆ, ನ್ಯಾಚುರಲ್ ಆಗೂ ಆಗುತ್ತೆ. ಮಹಾರಾಷ್ಟ್ರದಲ್ಲಿ ಪಾಲ್ಘರ್ ಅಂತ ಒಂದು ಜಾಗ ಇದೆ. ಅಲ್ಲಿ ಪ್ರತಿ ಸಲ ಮಳೆ ಬಂದಾಗಲೂ ಈ ರೀತಿ ಆಗ್ತಾ ಇದೆ. ಮಳೆ ನೀರು ಭೂಮಿಯೊಳಗೆ ಹೋಗಿ ಅಂತರದ ಒತ್ತಡಕ್ಕೆ ಭೂಕಂಪ ಆಗುತ್ತೆ. ಒಂದೇ ಕಡೆ 3000 ಅರ್ಥಬೇಕಾಗಿದೆ ಕಳೆದ ಒಂದು ವರ್ಷದಲ್ಲಿ. ಗೊತ್ತಲ್ಲ. ಮಹಾರಾಷ್ಟ್ರದ ಪಾಲ್ಘರ್. ಭಾರತದಲ್ಲಿ ಎಲ್ಲ ಆಗ್ತಾ ಇದೆ ಅಂತ ಕೇಳ್ಬಿಡ್ತಾರೆ ಈ ಸತಿ. ಹೈಡ್ರೋಸೆಸ್ಮಿಸಿಟಿ ಬರುತ್ತಿದ್ದು. ಓಕೆ, ಪಾಲ್ಘರ್ ಮಹಾರಾಷ್ಟ್ರ ನಾವು ಕಟ್ಕೊಳ್ಳಿ. 3000 ಅರ್ಥಬೇಕಾಗಿದೆ ಒಂದೇ ಕಡೆ. ಅಂದ್ರೆ ಒಂದೇ ಜಾಗದಲ್ಲಿ ಹಲವಾರು ಭೂಕಂಪಗಳಾಗುತ್ತಲ್ಲ ಒಂದೆರಡು ದಿವಸಗಳಲ್ಲಿ, ಅದನ್ನು ನಾವು ಅರ್ಥಕ್ವೇಕ್ ಸ್ವಾಮ್ ಅಂತ ಕರಿತೀವಿ. ಸಮೂಹ, ಒಂದೇ ಜಾಗದಲ್ಲಿ ಹಲವಾರು ಭೂಕಂಪಗಳಾಗುವುದನ್ನು ಅರ್ಥಕ್ವೇಕ್ ಸ್ವಾಮ್. ಇಲ್ಲಿ ನೋಡಿ, ಇದೊಂದು ಚಿತ್ರದಲ್ಲಿ ನೋಡಿ, ಕೆಲವೇ ದಿವಸಗಳಲ್ಲಿ ಅಥವಾ ಕೆಲವೇ ಗಂಟೆಗಳಲ್ಲಿ, ಕೆಲವೇ ದಿವಸಗಳಲ್ಲಿ ನೋಡಿ ಎಷ್ಟೊಂದು ಭೂಕಂಪ ಆಗಿದೆ. ಗೊತ್ತಾಯ್ತಲ್ಲ. ಇದನ್ನು ಅರ್ಥಕ್ವೇಕ್ ಸ್ವಾಮ್ ಅಂತೀವಿ, ಸಮೂಹ, ಒಂದೇ ಜಾಗದಲ್ಲಿ. ಈ ಇಷ್ಟೊಂದು ಭೂಕಂಪಗಳಾದಾಗ ಒಂದಾದ್ಮೇಲೆ ಒಂದೊಂದು ತೀವ್ರತೆ ಕಮ್ಮಿ ಇರುತ್ತೆ, ಒಂದೊಂದು ಜಾಸ್ತಿ ಇರುತ್ತೆ, ಒಂದೊಂದು ಕಮ್ಮಿ ಇರುತ್ತೆ. ಗೊತ್ತಾಯ್ತಲ್ಲ, ಅರ್ಥಕ್ವೇಕ್ ಸ್ವಾಮ್. ನೋಡಿ, ಕೆಲವು ಸತಿ ಭೂಕಂಪ ಆದಾಗ ಹಲವಾರು ಭೂಕಂಪಗಳು ಸಂಭವಿಸುತ್ತೆ. ಕೆಲವು ಸ್ವಲ್ಪ ನಿಧಾನವಾಗಿ ಆಗ್ತಾ ಇರುತ್ತೆ ತೀವ್ರತೆ, ಸಡನ್ ಆಗಿ ದೊಡ್ಡದಾಗುತ್ತೆ ತೀವ್ರತೆ. ಅದು ಯಾವುದು ದೊಡ್ಡ ತೀವ್ರತೆ ಇರುತ್ತಲ್ಲ, ಅತಿ ದೊಡ್ಡ ಭೂಕಂಪ ಇರುತ್ತಲ್ಲ, ಅದನ್ನ ಮೇನ್ ಶಾಕ್ ಅಂತ ಕರಿತೀವಿ. ದೊಡ್ಡ ಭೂಕಂಪ ಅದು ರೆಡ್ ಅಲ್ಲಿ ಕೊಟ್ಟಿದ್ದೀನಿ ನೋಡಿ, ರೆಡ್ ಅಲ್ಲಿ. ಅದಕ್ಕಿಂತ ಮುಂಚೆ ಆಗಿರುತ್ತಲ್ಲ ಅದೆಲ್ಲ ಚಿಕ್ಕದು, ಮುಂಗಡ ಭೂಕಂಪಗಳು. ಮುಂಗಡ ಅಂದ್ರೆ ಮುಂದೆ ಆಗಿರುತ್ತೆ. ಆಮೇಲೆ ಆಗುತ್ತೆ ನೋಡಿ, ಈ ಮೇನ್ ಶಾಕ್ ಆದ್ಮೇಲೆ ಚಿಕ್ಕದಾಗುತ್ತಲ್ಲ ಮತ್ತೆ, ಅದನ್ನ ಆಫ್ಟರ್ ಶಾಕ್ ಅಂತ ಕರಿತೀವಿ. ಆಮೇಲೆ ಪೋಸ್ಟ್ ಶಾಕ್ಸ್ ಅಂತ ಕರಿತೀವಿ. ಅಂದ್ರೆ ಅಲ್ಲಿ ಒಂದು 10 ಅರ್ಥಬೇಕಾಯ್ತು ಅನ್ಕೊಳ್ಳಿ, 5ನೇ ದೊಡ್ಡದಿರುತ್ತೆ ಅನ್ಕೊಳ್ಳಿ. ಅಂದ್ರೆ ಮುಂದೆ ಬಂದಿರೋದೆಲ್ಲ ಮುಂಗಡ ಭೂಕಂಪಗಳು. ಆ 5ನೇ ದೊಡ್ಡದಾದ್ಮೇಲೆ ಆಗುತ್ತಲ್ಲ ಬಾಕಿದು, ಕರೆಕ್ಟ್, ಅದು ಆಫ್ಟರ್ ಶಾಕ್ಸ್. ಇಲ್ಲಿ ನೋಡಿ, ಗಮನಿಸಿದನ ಈ ಜಾಗದಲ್ಲಿ ನೋಡಿ, ಸ್ತರಭಂಗ ಆಗುತ್ತೆ ನೋಡಿ, ಭೂಮಿ ಕುಸಿಯುತ್ತೆ ನೋಡಿ, ಭೂಮಿ ಕುಸಿಯುತ್ತೆ. ಅವಾಗ ನೋಡಿ, ಇಲ್ಲೊಂದು ಮೇನ್ ಅರ್ಥಬೇಕಾಗಿದೆ, ಹಂಗೆ ಚಿಕ್ಕದು ಅರ್ಥಬೇಕಾಗಿದೆ. ಬ್ಲೂ ಮುಂದೆ ಮುಂಗಡ, ಎಲ್ಲೋ ಆಮೇಲೆ. ಗೊತ್ತಲ್ಲ. ಇನ್ನೊಂದ್ಸತಿ ನೋಡಿ, ಬ್ಲೂ ಆಗ್ತಾ ಇದೆ ಫಸ್ಟ್, ಆಮೇಲೆ ರೆಡ್ ಆಯ್ತು ನೋಡಿ, ಆಮೇಲೆ ಇವಾಗ ಎಲ್ಲೋ ಆಗುತ್ತೆ ನೋಡಿ, ಈ ರೀತಿ. ಗೊತ್ತಲ್ಲ. ಸೊ ಭೂಕಂಪಗಳಾದಾಗ
ಈ ರೀತಿ 3 ತರ ಇರುತ್ತೆ. ಅದಕ್ಕೆ ಒಂದೇ ಸತಿ ಭೂಕಂಪ ಆದ ತಕ್ಷಣ ನೀವು ಅಲ್ಲೇ ಮನೆಯೊಳಗೆ ಕೂತಿರಬಾರ್ದು, ಹೋಗ್ಬಿಡ್ಬೇಕು ಹೊರಗಡೆ, ಓಪನ್ ಸ್ಪೇಸ್ ಅಲ್ಲಿ ಹೋಗಿ ನಿಂತಿರ್ಬೇಕು. ಮತ್ತೇನೊಂದು ಆಗುತ್ತಾ ಅಂತ ಕಾಯ್ಬೇಕು, ಮಾಹಿತಿ ಪಡಿಬೇಕು, ರೇಡಿಯೋ ಮುಖಾಂತರ ಇಲ್ಲಾಂದ್ರೆ ಇಂಟರ್ನೆಟ್ ಮುಖಾಂತರ ಏನಾಗ್ತಾ ಇದೆ ಇಲ್ಲಿ ಈ ಜಾಗದಲ್ಲಿ ಭೂಕಂಪ ಸಂಭವಿಸ್ತಲ್ಲ, ಮತ್ತೆ ಇನ್ನೊಂದೆರಡು ಸಂಭವಿಸುತ್ತಾ ಅಂತ. ಓಕೆ, ನಮ್ಮಲ್ಲಿ ನ್ಯಾಷನಲ್ ಸೆಂಟರ್ ಫಾರ್ ಸೀಸ್ಮಾಲಜಿ ಅಂತ ಇದೆ ಡೆಲ್ಲಿನಲ್ಲಿ. ಇದು ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ಬರುತ್ತೆ. ಸೊ ಅವರು ಎಲ್ಲೆಲ್ಲಿ ಭೂಕಂಪಗಳಾಗ್ತಾ ಇರುತ್ತೆ ಅಂತ ಮಾನಿಟರ್ ಮಾಡ್ತಾ ಇರ್ತಾರೆ, ಗೊತ್ತಾಯ್ತಲ್ಲ. ಹಂಗೆ ನಮ್ಮ ಕರ್ನಾಟಕದಲ್ಲಿ ಗೌರಿಬಿದನೂರು ಇದೆಯಲ್ಲ, ಅಲ್ಲೂ ಸಹ ನಮ್ಮ ಸೀಸ್ಮೋಗ್ರಾಮ್ ಇದೆ. ಅಲ್ಲಿ ಭೂಕಂಪ ಆಗ್ತಾ ಇರೋದ್ರ ಬಗ್ಗೆ ಮಾಹಿತಿ ಬರುತ್ತೆ, ಗೊತ್ತಾಯ್ತಲ್ಲ. ಈ ರೀತಿ ನಮಗೆ ಮಾಹಿತಿ ಸಿಕ್ಕ ತಕ್ಷಣ ನಾವು ಹೊರಗಡೆ ಇರಬೇಕಾಗತ್ತೆ. ಅರ್ಥಬೇಕಾದ ತಕ್ಷಣ ಇಲ್ಲ ಏನಾಗಲ್ಲ ಬಿಡು ನೋಡೇ ಬಿಡೋಣ ಅಂದ್ಬಿಟ್ಟು ಇಲ್ಲೇ ಕೂತಿದ್ರೆ ಮನೆಯೊಳಗೆ ತೊಂದರೆ ಆಗುತ್ತೆ. ಸೊ ಗಮನಿಸಿ ಇದನ್ನೆಲ್ಲ. ನೋಡಿ, ಸೀಸ್ಮೋಗ್ರಾಫ್ಗಳನ್ನ ನೋಡೋಣ ಈಗ. ಸೀಸ್ಮೋಗ್ರಾಫ್ ಅಂದ್ರೆ ರೆಕಾರ್ಡ್ ಮಾಡುತ್ತೀವಿ. ಭೂಕಂಪ ಆದಾಗ ಆ ಅಲೆಗಳನ್ನ ರೆಕಾರ್ಡ್ ಮಾಡುವಂತ ಒಂದು ಮಾಪಕ, ರೆಕಾರ್ಡಿಂಗ್ ಡಿವೈಸ್ ಸೀಸ್ಮೋಗ್ರಾಫ್. ವರ್ಟಿಕಲ್ ಸೀಸ್ಮೋಗ್ರಾಫ್ ಅಂತಿದೆ, ಇನ್ನೊಂದು ಹಾರಿಜಾಂಟಲ್ ಸೀಸ್ಮೋಗ್ರಾಫ್ ಅಂತ ಇದೆ. ವರ್ಟಿಕಲ್ ಹಾರಿಜಾಂಟಲ್ ಗೊತ್ತಾಯ್ತಲ್ಲ. ಭೂಮಿ ಒಳಗೆ ತುಂಬಾ ಆಳದಲ್ಲಿ ಒಂದು ಬೆಡ್ ರಾಕ್ ಇರುತ್ತೆ ನೋಡಿ, ಅಲ್ಲಿ ಇದನ್ನ ಸ್ಟೋರ್ ಮಾಡ್ತೀವಿ ನಾವು. ಬೆಡ್ ರಾಕ್ ಅಲ್ಲಿ ಸ್ಟೋರ್ ಮಾಡ್ತೀವಿ. ಇಲ್ಲಿ ನೋಡಿ ಬೆಡ್ ರಾಕ್ ಇದೆ, ಅಲ್ಲಿ ಕಟ್ ಮಾಡಿ ಒಂದು ಬಾಕ್ಸ್ ಕೂರಿಸ್ತಾ ಇದೀವಿ. ಆ ಬಾಕ್ಸ್ ಅಲ್ಲಿ ನೋಡಿ ಒಂದು ಪೆಂಡುಲಮ್ ತರ ಇರುತ್ತೆ, ಅದಕ್ಕೊಂದು ಪೆನ್ ಅಟ್ಯಾಚ್ ಆಗಿರುತ್ತೆ. ಪೆನ್ ಅಟ್ಯಾಚ್ ಆಗಿದೆ ನೋಡಿ, ಕರೆಕ್ಟ್. ಒಂದು ಡ್ರಮ್ ಇರುತ್ತೆ, ಟಿಶ್ಯೂ ಪೇಪರ್ ರೋಲ್, ಅದು ಗೊತ್ತಾಯ್ತಲ್ಲ. ಆ ಡ್ರಮ್ ಹಿಂಗ್ ತಿರುಗುತ್ತೆ, ಮೇಲ್ಗಡೆ ಪೆನ್ ಅದ್ರ ಮೇಲೆ ಮಾರ್ಕ್ ಮಾಡ್ತೀವಿ. ಸೀಸ್ಮೋಗ್ರಾಫ್ ಇಲ್ಲಿ ನೋಡಿ, ಇದನ್ನ ನೋಡಿ ಎಲ್ಲರೂ, ಯಾವ ರೀತಿ ಒಂದು ಡ್ರಮ್ ಇದೆ, ರೊಟೇಟಿಂಗ್ ಡ್ರಮ್, ಅದ್ರ ಮೇಲ್ಗಡೆ ಪೆನ್ ಇದೆ ನೋಡಿ. ಭೂಕಂಪ ಆಗುತ್ತೆ ನೋಡಿ, ಈಗ ಬರ್ತಾ ಇದೆ, ಅಲೆಗಳು ಕಳಿಸ್ತೀನಿ ನಾನು. ಪಿ ವೇವ್ಸ್ ಬಂತು, ಭೂ ಅಲೆಗಳು, ಬಾಡಿ ವೇವ್ಸ್ ಬಂತು, ಎಸ್ ಬಂತು ನೋಡಿ. ನೋಡಿ ಹಿಂಗ್ ರೆಕಾರ್ಡ್ ಆಯ್ತು. ಡ್ರಮ್ ಹಿಂಗ್ ಇದು ಪೆಂಡುಲಮ್ ಹಿಂಗ್ ಮೂವ್ ಆಗುತ್ತೆ, ಡ್ರಮ್ ಹಂಗೆ ಇರುತ್ತೆ, ಆವಾಗ ನಮಗೆ ರೆಕಾರ್ಡ್ ಆಗುತ್ತೆ. ಸೊ ಈ ರೀತಿ ನಮಗೆ ಅದು ಭೂಕಂಪಗಳು ನಾವು ರೆಕಾರ್ಡ್ ಮಾಡ್ಕೋಬಹುದು, ಪಿ ಮತ್ತು ಎಸ್, ಗೊತ್ತಾಯ್ತಲ್ಲ. ಇದು ನೋಡಿ ವರ್ಟಿಕಲ್ ಸಿಸ್ಮೋಗ್ರಾಫ್. ಇವಾಗ ನೋಡಿ ಮತ್ತೆ ಬಂತು ಅಲೆಗಳು, ಅವಾಗ ನೋಡಿ ಇದೆಲ್ಲ ರೆಕಾರ್ಡ್ ಆಗ್ತಾ ಇದೆ, ಪಿ ಮತ್ತೆ ಎಸ್ ವೇವ್ಸ್ ಹಿಂಗೆ ಅಂದಾಗ. ವರ್ಟಿಕಲ್ ಸಿಸ್ಮೋಗ್ರಾಫ್, ಹಾರಿಜಾಂಟಲ್ ಸಿಸ್ಮೋಗ್ರಾಫ್. ಸೀಸ್ಮೋಗ್ರಾಮ್ ಪ್ರಿಂಟ್ಔಟ್ ನೋಡಿ ಹೆಂಗಿರುತ್ತೆ, ಇದನ್ನ ನಾವು ಪ್ರಿಂಟ್ಔಟ್ ಅಂತ ಕರಿತೀವಿ. ಸೀಸ್ಮೋಗ್ರಾಮ್ ಇಸ್ ದ ಪ್ರಿಂಟ್ಔಟ್ ಆಫ್ ದ ಸೀಸ್ಮಿಕ್ ವೇವ್ಸ್. ಯಾವ ರೀತಿ ಕಾಣುತ್ತೆ ನೋಡಿ, ECG ಮಾಡಿಸಿದ್ರೆ ಹೆಂಗ್ ಕಾಣುತ್ತೆ ನೋಡಿ ಆ ತರ. ಸೊ ಅದ್ರಲ್ಲಿ ಏನ್ ರೆಕಾರ್ಡ್ ಆಗುತ್ತೆ, ಸೀಸ್ಮಿಕ್ ಅಲೆಗಳು ರೆಕಾರ್ಡ್ ಆಗುತ್ತೆ. ಸಿಸ್ಮಿಕ್ ಅಲೆಗಳು ರೆಕಾರ್ಡ್ ಆಗುತ್ತೆ ನೋಡಿ. ಸೀಸ್ಮಿಕ್ ಅಲೆಗಳಲ್ಲಿ ಬಾಡಿ ವೇವ್ಸ್, ಸರ್ಫೇಸ್ ವೇವ್ಸ್ ಅಂತ ಇದೆ. ಭೂ ಅಲೆಗಳು, ಮೇಲ್ಮೈ ಅಲೆಗಳು. ಭೂ ಅಲೆಗಳು ಭೂಮಿಯೊಳಗೆ, ಪಿ ಮತ್ತು ಎಸ್. ಸರ್ಫೇಸ್ ವೇವ್ಸ್ ನೋಡಿ, ಆರ್ ಮತ್ತು ಎಲ್ ಅಂತ ಕರಿತೀವಿ ನಾವು, ಆರ್ ಮತ್ತು ಎಲ್. ಸೊ ಬಾಡಿ ವೇವ್ಸ್ ಫಸ್ಟ್ ರೀಚ್ ಆಗುತ್ತೆ ನೋಡಿ, ಯಾಕಂದ್ರೆ ಪಿ ವೇವ್ದು ಸ್ಪೀಡ್ ಜಾಸ್ತಿ, ಫಸ್ಟ್ ಪಿ, ಅದಾದ್ಮೇಲೆ ಎಸ್. ಪಿ ವೇವ್ ನೋಡಿ ಫಸ್ಟ್ ಪಿ ವೇವ್, ಅದಾದ್ಮೇಲೆ ನೋಡಿ ಎಷ್ಟೊತ್ತಾದ್ಮೇಲೆ ಎಸ್ ವೇವ್ ರೆಕಾರ್ಡ್ ಆಗ್ತಾ ಇದೆ, ಎಷ್ಟೊಂದು ಎಸ್ ವೇವ್ ರೆಕಾರ್ಡ್ ಆಗ್ತಾ ಇದೆ. ಓಕೆ, ಸೊ ನಾವು ಕಟ್ಕೊಳ್ಳಿ, ಪಿ ವೇವ್ಸ್, ನಾವು ಕಟ್ಕೊಳ್ಳಿ. ಸೊ ಪಿ ವೇವ್ಸ್, ಎಸ್ ವೇವ್ಸ್ ನ ಬಾಡಿ ವೇವ್ಸ್ ಅಂತ ಕರಿತೀವಿ, ನಾವು ಕಟ್ಕೊಳ್ಳಿ ಸ್ನೇಹಿತರೆ. ಅದಾದ್ಮೇಲೆ ಸರ್ಫೇಸ್ ವೇವ್ಸ್ ಇದೆ, ಆರ್ ಮತ್ತು ಎಲ್. ಪಿ ವೇವ್ಸ್, ಎಸ್ ವೇವ್ಸ್. ಓಕೆ, ಇದು ನೋಡಿ ಒಂದೊಂದಾಗಿ ನೋಡೋಣ. ಯಾವಾಗ ಭೂಕಂಪ ಆಗ್ತಾ ಇದೆ ನೋಡಿ, ಒಂದು ಭೂಕಂಪ ಆದ ತಕ್ಷಣ ಯಾವ ರೀತಿ ಸಂಭವಿಸುತ್ತೆ ಅನ್ನೋದನ್ನು ಗಮನಿಸಿ. ನೋಡಿದ್ರಲ್ಲ, ಈ ಏನಾಗಿದೆ ಅಂದ್ರೆ, ಒಂದು ರೆಡ್ ನ ನಾನು ಪಿ ವೇವ್ಸ್ ತೋರಿಸ್ತಾ ಇದೀನಿ, ಬ್ಲೂ ಅಲ್ಲಿ ಎಸ್ ವೇವ್ ತೋರಿಸ್ತಾ ಇದೀನಿ, ಯೆಲ್ಲೋ ನಲ್ಲಿ ಸರ್ಫೇಸ್ ವೇವ್ಸ್ ತೋರಿಸ್ತಾ ಇದೀನಿ. ಇಲ್ಲಿ ನಾವು ಭೂಕಂಪ ಹೆಂಗ್ ಮಾಡುತ್ತೆ ಅಂತ ತೋರಿಸ್ತಾ ಇದೀವಿ ನೋಡಿ. ಆ ಭೂಕಂಪ ಆದ ತಕ್ಷಣ ಪಿ ಎಸ್ ಸರ್ಫೇಸ್ ಎಲ್ಲ ಶುರು ಆಗ್ತವೆ. ಪಿ ವೇವ್ಸ್ ಸ್ಪೀಡ್ ಜಾಸ್ತಿ ಇರೋದ್ರಿಂದ ಅದು ಬೇಗ ಬರುತ್ತೆ.
ಅದೇನಾಗುತ್ತೆ, ಅದೇ ಡೈರೆಕ್ಷನ್ ಅಲ್ಲಿ ಶಿಲೆಗಳು ಮೂವ್ ಆಗುತ್ತೆ. ಪಿ ವೇವ್ಸ್ ಯಾವ ಡೈರೆಕ್ಷನ್ ಹೋಗ್ತದೆ ಅದೇ ಡೈರೆಕ್ಷನ್ ಅಲ್ಲಿ ಹೋಗೋದ್ರಿಂದ ಅದು ವೇಗ ಜಾಸ್ತಿ. ಅದು ಎಸ್ ವೇವ್ಸ್ ಅಲ್ಲಿ ಏನಾಗುತ್ತೆ, ಎನರ್ಜಿ ಹೋಗ್ತಾ ಇದ್ರೆ ಹೆಂಗೆ ಶಿಲೆಗಳು ಹೆಂಗೆ ಮೂವ್ ಆಗುತ್ತೆ ಈ ರೀತಿ. ಅದಕ್ಕೋಸ್ಕರ ಎಸ್ ವೇವ್ಸ್ ನಿಧಾನ. ಗೊತ್ತಾಯ್ತಲ್ಲ. ಸರ್ಫೇಸ್ ವೇವ್ಸ್ ಮೇಲ್ಗಡೆಯಿಂದ ಬರುವಾಗ ನೋಡಿ ಆರ್ ಮತ್ತು ಎಲ್, ಅದೇನಾಗುತ್ತೆ ಶಿಲೆಗಳನ್ನ ಹಿಂಗ್ ರೋಲ್ ಮಾಡುತ್ತೆ, ಇಲ್ಲಾಂದ್ರೆ ಹಿಂಗ್ ಸೈಡ್ ಮೂವ್ ಆಗುತ್ತೆ. ಅದಕ್ಕೋಸ್ಕರ ಅದು ಸ್ವಲ್ಪ ನಿಧಾನ ಸರ್ಫೇಸ್ ವೇವ್ಸ್. ಅದೇ ಜಾಸ್ತಿ ಡೇಂಜರಸ್ ಅದು ಸರ್ಫೇಸ್ ವೇವ್ಸ್. ಇವಾಗ ನೋಡಿ ಇನ್ನೊಂದ್ಸತಿ ನೋಡೋಣ, ಇದನ್ನ ಗಮನಿಸಿ. Mostly vertical with little horizontal motion. The S wave has a shearing motion perpendicular to the vertical. As the S wave ಇಲ್ಲಿ ನೋಡಿ, ನಾನು ಇವಾಗ ತೋರಿಸ್ತೀನಿ ನೋಡಿ, ಸರ್ಫೇಸ್ ವೇವ್ಸ್ ಮತ್ತು ಬಾಡಿ ವೇವ್ಸ್ ಯಾವ ರೀತಿ ಇರ್ತವೆ ನೋಡೋಣ. ಭೂ ಅಲೆಗಳಲ್ಲಿ ಎರಡು ತರ, ಪ್ರೈಮರಿ, ಸೆಕೆಂಡ್ರಿ. ಸರ್ಫೇಸ್ ವೇವ್ಸ್ ಅಲ್ಲಿ ಆರ್ ಮತ್ತು ಎಲ್. ಗೊತ್ತಾಯ್ತಲ್ಲ. ಇವಾಗ ಫಸ್ಟ್ ಪ್ರೈಮರಿ ವೇವ್ಸ್ ಮತ್ತು ಸೆಕೆಂಡರಿ ವೇವ್ಸ್ ಹೋಗ್ತಾ ಇದೆ ನೋಡಿ. ಪಿ ಇದು ವೇಗ ಜಾಸ್ತಿ, ಎಷ್ಟು ಸ್ವಲ್ಪ ವೇಗ ಕಮ್ಮಿ. ಸರ್ಫೇಸ್ ವೇವ್ಸ್ ಇನ್ನೂ ವೇಗ ಕಮ್ಮಿ, ಆಯ್ತಾ. ಅದ್ರ ಮೇಲ್ಮೈಯಲ್ಲೇ ಇರ್ತಿದ್ದು, ಅದಕ್ಕೆ ಸರ್ಫೇಸ್ ವೇವ್ಸ್. ಇವಾಗ ನೋಡೋಣ ಒಂದೊಂದಾಗಿ. ಸೊ ಇದು ನೋಡಿ, ಫಸ್ಟ್ ಪಿ ವೇವ್ ಹೋಗ್ತಾ ಇದೆ ನೋಡಿ. ಎನರ್ಜಿ ಪಾಸ್ ಆಗ್ತಾ ಇದ್ದಂಗೆ ಇಲ್ಲಿ ನೋಡಿ, ಪಿ ವೇವ್ ಇದು ಎನರ್ಜಿ ಪಾಸ್ ಆಗ್ತಾ ಇದೆ, ಕರೆಕ್ಟಾ. ಎನರ್ಜಿ ಡೈರೆಕ್ಷನ್ ಇದು, ಶಕ್ತಿಯ ಚಲನೆ. ಆ ಶಕ್ತಿ ಚಲನೆ ಆಗ್ತಿದ್ದಂಗೆ ಆ ಶಿಲೆಗಳು ನೋಡಿ, ರಾಕ್ಸ್ ಇದು, ಕಲ್ಲು ಹೆಂಗಿದೆ ನೋಡಿ, ಹಿಂಗಂತ ಕಂಪ್ರೆಷನ್ ಮತ್ತು ಡೈಲೇಷನ್, ಸ್ಪ್ರಿಂಗ್ ತರ, ಎಲಾಸ್ಟಿಕ್ ತರ. ಕಟ್ಕೊಳ್ಳಿ, ನಾನು ಹೇಳಿದ್ದೀನಿ, ಸೌಂಡ್ ಅಲೆಗಳು ಹಿಂಗೆ ಪಾಸ್ ಆಗುತ್ತೆ. ಗಾಳಿ ಮುಖಾಂತರ ಮಾತಾಡಿದಾಗ ನಾವು ಏರ್ ಮಾಲಿಕ್ಯೂಲ್ಸ್ ಹಿಂಗೆ ಕಂಪ್ರೆಸ್ ಆಗುತ್ತೆ, ಗೊತ್ತಾಯ್ತಲ್ಲ. ಇದು ಶಬ್ದ ಅಲೆಗಳ ರೀತಿ ಇರುತ್ತೆ ಪಿ ವೇವ್ಸ್, ಕಟ್ಕೊಳ್ಳಿ. ಲಾಂಗಿಟ್ಯೂಡ್ನಲ್ ಕಂಪ್ರೆಷನಲ್ ವೇವ್ಸ್ ಇದು. ಸ್ಪೀಡ್ ಜಾಸ್ತಿ, ಪಿ ವೇವ್ಸ್ದು ಸ್ಪೀಡ್ 7 to 8 km/s ಇರುತ್ತೆ ವೇಗ ಒಂದು. ಇದು ಏನಾಗುತ್ತೆ, ಸಾಲಿಡ್ ಮುಖಾಂತರ ಪಾಸ್ ಆಗುತ್ತೆ, ಘನ ಲಿಕ್ವಿಡ್ ಮುಖಾಂತರ ಪಾಸ್ ಆಗುತ್ತೆ, ಮತ್ತು ಗೇಷಿಯಸ್ ಮೀಡಿಯಂ ಇದ್ರೆ ಅದ್ರ ಮುಖಾಂತರ ಪಾಸ್ ಆಗುತ್ತೆ. ಅಂದ್ರೆ ಭೂಮಿಯೊಳಗೆ ನೀರು, ಅಂತರ್ಜಲ ಪಾಸ್ ಆಗುತ್ತೆ, ಘನ ರಾಕ್ಸ್ ಪಾಸ್ ಆಗುತ್ತೆ, ಏರ್ ಪಾಕೆಟ್ಸ್ ಇರುತ್ತಲ್ಲ ಅದು ಪಾಸ್ ಆಗುತ್ತೆ. ಹಂಗೆ ಗಾಳಿಗೂ ಬರುತ್ತೆ. ಭೂಮಿ ಒಳಗಿಂದ ಬರ್ತಿದ್ದಂಗೆ ಗಾಳಿನಲ್ಲಿ ಅಪ್ ಟು 3 feet ವರೆಗೂ ಪಿ ವೇವ್ಸ್ ಬರುತ್ತೆ. ಅದೊಂದು ರೀತಿ 20 ಡೆಸಿಬಲ್ಗಿಂತ ಕಡಿಮೆ ಸೌಂಡಿನ ಒಂದು ಶಬ್ದ ಬರುತ್ತೆ. 20 ಡೆಸಿಬಲ್ ಗಿಂತ ಕಡಿಮೆ ಸೌಂಡ್ ಬರುತ್ತೆ. 20 ಡೆಸಿಬಲ್ ಅಂದ್ರೆ ನಮಗೆ ಕೇಳಲ್ಲ, ಆದ್ರೆ ಪ್ರಾಣಿಗಳು ಗೊತ್ತಾಗುತ್ತೆ. ಇಲ್ಲ ಹಾವು, ಚೇಳು, ಇಲಿ, ಕರೆಕ್ಟ್ ಭೂಮಿ ಒಳಗೆ ಇರ್ತಾವಲ್ಲ, ಅಳಿಲು, ಇರುವೆಗಳು, ಅವುಗಳು ಗೊತ್ತಾಗುತ್ತೆ. ಸೊ ಅದಕ್ಕೆ ಆ ಜಾಗದಿಂದ ಅವುಗಳು ಬೇರೆ ಕಡೆಗೆ ಹೊಟ್ಟೋಗ್ತವೆ. ಅದು ನಮ್ಗೆ ಹೇಳಲ್ಲ ಅಷ್ಟೇ, ನಾವು ಹೋಗ್ತಾ ಇದೀವಿ, ನಾವು ಬರ್ತೀವಿ ಅಂತ, ಗೊತ್ತಾಯ್ತಲ್ಲ. ಸೊ ಅದಕ್ಕೆ ನಾವು ಎನಿಮಲ್ ಬಿಹೇವಿಯರ್ನ ಅರ್ಥ ಮಾಡ್ಕೋಬೇಕು. ಸೊ ನಾವು ಯಾವಾಗಲೂ ನಮ್ಮ ಮೊಬೈಲ್ ಫೋನ್ಗಳಲ್ಲಿ ಅಲ್ಲಿ ಇಲ್ಲಿ ಗಮನದಲ್ಲಿ ಇರೋದ್ರಿಂದ ನಮಗೆ ಭೂಮಿಯಲ್ಲಿ ಏನಾಗ್ತಾ ಇರುತ್ತೆ ಅದ್ರ ಬಗ್ಗೆನೇ ಅರಿವಿಲ್ಲ. ಸೊ ಭೂಕಂಪನ ಮುನ್ಸೂಚನೆ ಯಾವುದರಿಂದ ಪಡಿಬಹುದು, ಪಿ ವೇವ್ಸ್ ಇಂದ ಪಡಿಬಹುದು. ಎನಿಮಲ್ ಬಿಹೇವಿಯರ್ ಮುಖ್ಯವಾದಂತ ಮುನ್ಸೂಚನೆ, ಗೊತ್ತಾಯ್ತಲ್ಲ. ಅಂದ್ರೆ ನಾವು ತುಂಬಾ ತೀವ್ರತೆ ಭೂಕಂಪ ಆಗುವಂತ ಜಾಗದಲ್ಲಿ ಇದೀವಿ ಅನ್ಕೊಳ್ಳಿ, ಲೈಕ್ ಪ್ಲೇಟ್ ಬೌಂಡ್ರಿಗಳಲ್ಲಿ ಇದೀವಿ, ಗೊತ್ತಾಯ್ತಲ್ಲ, ನಾರ್ತ್ ಈಸ್ಟ್ ಇಂಡಿಯಾ, ಗೊತ್ತಾಯ್ತಲ್ಲ, ಅಲ್ಲೆಲ್ಲ ಪ್ರಾಣಿಗಳ ಬಿಹೇವಿಯರ್ ನೋಡ್ಬೇಕು ನಾವು. ಅಂತ ಜಾಗದಲ್ಲಿ ನಮಗೆ ಮುನ್ಸೂಚನೆ ಸಿಗುತ್ತೆ. ಎಸ್ ವೇವ್ ನೋಡಿ, ಎಸ್ ವೇವ್ ನೋಡಿ, ಎನರ್ಜಿ ಪಾಸ್ ಆಗ್ತಾ ಇದೆ, ಶಿಲೆ ನೋಡಿ ಯಾವ ರೀತಿ ಮೂವ್ ಆಗ್ತಾ ಇದೆ, ಇದು ಎನರ್ಜಿ, ಇದು ಎಸ್ ವೇವ್ ಪಾಸ್ ಆಗ್ತಾ ಇದೆ. ಆ ಶಿಲೆಗಳು ನೋಡಿ ಮೇಲೆ ಕೆಳಗಡೆ ಮೂವ್ ಆಗ್ತಾ ಇದೆ, ರಾಕ್ಸ್, ಗೊತ್ತಾಯ್ತಲ್ಲ, ಮೇಲೆ ಕೆಳಗಡೆ. ಅಂದ್ರೆ ಕಟ್ಟಡಗಳ ಮೇಲೆ ಹೋಗಿ ಕೆಳಗಡೆ ಬರುತ್ತೆ, ಮೇಲೆ ಕೆಳಗಡೆ. ಎಸ್ ವೇವ್ ಸ್ಪೀಡ್ ಕಮ್ಮಿ, 3 to 4 km/s ಆವರೇಜ್ ಸ್ಪೀಡ್, ಗೊತ್ತಾಯ್ತಲ್ಲ. ಇದು ಸಾಲಿಡ್ ಮುಖಾಂತರ ಮಾತ್ರ ಪಾಸ್ ಆಗುತ್ತೆ, ಯಾಕೆಂದ್ರೆ ತುಂಬಾ ಜಾಸ್ತಿ ಸ್ಟ್ರೆಂತ್ ಬೇಕು ಮೆಟೀರಿಯಲ್ಗೆ ಹಿಂಗ್ ವೈಬ್ರೇಟ್ ಆಗಕ್ಕೆ. ಸಾಲಿಡ್ಸ್ ಅಲ್ಲಿ ಮಾತ್ರ ಅಷ್ಟು ಸ್ಟ್ರೆಂತ್ ಇರೋದು ಹಿಂಗ್ ಮೂವ್ ಆಗಕ್ಕೆ. ಲಿಕ್ವಿಡ್ಸ್ ಅಲ್ಲಿ, ಗೇಷಿಯಸ್ ಮೀಡಿಯಂ ಅಲ್ಲಿ ಸ್ಟ್ರೆಂತ್ ಇರಲ್ಲ. ಅದಕ್ಕೋಸ್ಕರ ಎಸ್ ವೇವ್ಸ್ ನ ಸೆಕೆಂಡರಿ, ದ್ವಿತೀಯ ಅಲೆಗಳು ಮತ್ತು ಶಿಯರ್ ವೇವ್ಸ್ ಅಂತಾನೂ ಕರೀತಾರೆ. ಯಾಕಂದ್ರೆ ಸ್ಟ್ರಾಂಗ್ ಮೆಟೀರಿಯಲ್ ಮುಖಾಂತರ ಮಾತ್ರ ಪಾಸ್ ಆಗೋ ಸಾಧ್ಯತೆ ಇದೆ, ಗೊತ್ತಾಯ್ತಲ್ಲ. ಸೊ ನಾವು ಕಟ್ಕೊಳ್ಳಿ, ತುಂಬಾ ಸಿಂಪಲ್ ಆಗಿ ಹೇಳಿದ್ದೀನಿ. ಆರ್ ನೋಡಿ, ನೆಕ್ಸ್ಟ್ ಆರ್ ವೇವ್ಸ್ ಅಂದ್ರೆ ರೇಲಾಗ್ ಅಂತ. ಇವರು ಲಾರ್ಡ್ ರೇಲಾಗ್ ಅಂತ ವಿಜ್ಞಾನಿ, ಲಾರ್ಡ್ ರೇಲಾಗ್ ಅಂತ ಅವ್ರ ಹೆಸರು. ಓಕೆ, ರೇಲಾಗ್ ಸ್ಕ್ಯಾಟರಿಂಗ್ ಹೇಳಿದ್ದು ಇವರೇ. ಆರ್ ಒಂಥರ ರೋಲಿಂಗ್ ವೇವ್ಸ್. ಆರ್ ಅಂದ್ರೆ ಅದು ಮೇಲ್ಮೈ ಅಲೆಗಳಲ್ಲಿ ಮೊದಲನೇದು, ಸರ್ಫೇಸ್ ವೇವ್ಸ್ ನಲ್ಲಿ ಮೊದಲನೇದು ಆರ್. ಇದರಲ್ಲಿ ನೋಡಿ, ಭೂಮಿಯ ಒಳಗೆ ಎನರ್ಜಿ ಪಾಸ್ ಆದ ತಕ್ಷಣ, ಈ ರೀತಿ ಎನರ್ಜಿ ಪಾಸ್ ಆದ ತಕ್ಷಣ
ನಮಗೆ ಇದು ನೋಡಿ ಹಿಂಗ್ ರೊಟೇಟ್ ಆಗ್ತಿದೆ ನೋಡಿ, ಈ ತರ ಕಲ್ಲು ಅದೇ ಜಾಗದಲ್ಲಿ ಹಿಂಗಾಗುತ್ತೆ ಕಲ್ಲು, ರೋಲಿಂಗ್ ಆಕ್ಷನ್. ಅಂದ್ರೆ ನಾವು ಯಾವ್ದೋ ಒಂದು ಚಾಪೆ ಮೇಲೆ ಕೂತಿದೀವಿ, ಯಾರೋ ಚಾಪೆ ಹೇಳಿದ್ರೆ ಹೆಂಗಾಗುತ್ತೆ ಹೇಳಿ, ಹಿಂಗ್ ರೋಲ್ ಆಗ್ತೀವಿ ನಾವು, ಯಾವ ತರ ಗೊತ್ತಾಯ್ತಲ್ಲ, ರೋಲಿಂಗ್ ವೇವ್ಸ್, ರೇಲಾಗ್ ವೇವ್ಸ್. ಇದು ನೋಡಿ ನೆಕ್ಸ್ಟ್ ಲವ್ ವೇವ್ಸ್, AEH ಲವ್ ಅಂತ ಅವ್ರ ಹೆಸರು, AEH ಲವ್ ಅಂತ ವಿಜ್ಞಾನಿ ಹೆಸರು. ಸೊ ಅವ್ರೇನ್ ಹೇಳ್ತಾರೆ, ಎನರ್ಜಿ ಭೂಮಿ ಮೇಲೆ ಪಾಸ್ ಆದ ತಕ್ಷಣ, ಸರ್ಫೇಸ್ ವೇವ್ಸ್ ಮೇಲ್ಗಡೆ ಪಾಸ್ ಆದ ತಕ್ಷಣ ಗೊತ್ತಾಯ್ತಲ್ಲ, ಅಲೆಗಳು ಪಾಸ್ ಆದ ತಕ್ಷಣ ನೋಡಿ ಕಲ್ಲು ಹಿಂಗ್ ಮೂವ್ ಆಗುತ್ತೆ ಸೈಡ್. ಅಂದ್ರೆ ಮೇಲ್ಮೇಲೆ ಇರೋದ್ರಿಂದ ಇದ್ರದ್ದು ತೀವ್ರತೆ ಜಾಸ್ತಿ ಇರುತ್ತೆ, ಕಲ್ಲು ಹಿಂಗ್ ತೆರ್ಬಿಡುತ್ತೆ. ಅವಾಗ ನಮ್ಮ ಕಟ್ಟಡಗಳು ಕುಸಿದೋಗುತ್ತೆ, ಬೇಸ್ಮೆಂಟ್ ಎಲ್ಲ ಫ್ಲಿಪ್ ಆಗುತ್ತೆ. ಸೊ ನಾವು ಕಟ್ಟಿರೋಂಥ ಪಿಲ್ಲರ್ಗಳೆಲ್ಲ ಕುಸಿಯುತ್ತೆ. ಅದಕ್ಕೆ ಪಿಲ್ಲರ್ ಸ್ಟ್ರೆಂತ್ ತುಂಬಾ ಇಂಪಾರ್ಟೆಂಟ್. ಆಮೇಲೆ ಪಿಲ್ಲರ್ ಯಾವ್ದ್ರ ಮೇಲೆ ಕೂತಿದೆಯಲ್ಲ ಕಲ್ಲು, ಅದು ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ನಾವು ಸೀಸ್ಮಿಕ್ ಐಸೋಲೇಷನ್ ಅಂತೆಲ್ಲ ಒಂದು ವಿಧಾನಗಳಿದೆ, ಅದನ್ನ ಹೇಳ್ಕೊಡ್ತೀವಿ. ಸೀಸ್ಮಿಕ್ ಡ್ಯಾಂಪಿಂಗ್ ಅಂತ ಒಂದು ವಿಧಾನ ಇದೆ, ಗೊತ್ತಲ್ಲ. ಸೀಸ್ಮಿಕ್ ಪ್ರೂಫಿಂಗ್ ಅಂತ ವಿಧಾನಗಳಿದೆ, ಅದನ್ನೆಲ್ಲ ನಾವು ಯಾವ ರೀತಿ ಬಳಸಬೇಕು ಅಂತ ಮುಂದೆ ಹೇಳ್ಕೊಡ್ತೀನಿ, ಗೊತ್ತಾಯ್ತಲ್ಲ. ಸೊ ಇವೆಲ್ಲ ನೋಡಿ ಯಾವ ರೀತಿ ಭೂಕಂಪಗಳಾಗುತ್ತೆ. ಇದು ಸರ್ಫೇಸ್ ವೇವ್ಸ್ ಅಲ್ಲಿ ಎಲ್ ವೇವ್ಸ್ ಮತ್ತು ಆರ್ ವೇವ್ಸ್, ಅದರದ್ದೆಲ್ಲ ಡೀಟೇಲ್ಸ್ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ನಾನು ಇವಾಗ ಏನು ತೋರಿಸ್ದೆ ಅದ್ರದ್ದು ಮಾಹಿತಿ ಇಲ್ಲಿದೆ. ಪಿ ವೇವ್ಸ್ ಅಂದ್ರೆ ಪಿ ಪ್ರಾಥಮಿಕ ಮೊದಲು ಬರುತ್ತಿದೆ, ಅದಕ್ಕೆ ರೆಕಾರ್ಡ್ ಆಗುತ್ತಿದ್ದು 7 to 8 km/s ಆವರೇಜ್ ಸ್ಪೀಡ್. ಕಂಪ್ರೆಷನಲ್ ವೇವ್ಸ್ ಗೊತ್ತಾಯ್ತಲ್ಲ, ಎಲಾಸ್ಟಿಕ್ ಸ್ಪ್ರಿಂಗ್ ತರ. ನಾನು ಏನೇನು ಹೇಳಿದೆ ಅದನ್ನೆಲ್ಲ ಇಲ್ಲಿ ಬರ್ತೀನಿ. ಎಸ್ ವೇವ್ಸ್ ಹೇಳಿದ್ದೀನಿ, ಶಿಯರ್ ವೇವ್ಸ್, ಘನ ರೂಪದ ಮುಖಾಂತರ ಮಾತ್ರ ಪಾಸ್ ಆಗುತ್ತೆ, ಯಾಕಂದ್ರೆ ತುಂಬಾ ಜಾಸ್ತಿ ಸ್ಟ್ರೆಂತ್ ಬೇಕು ಮೆಟೀರಿಯಲ್ಗೆ ಎಸ್ ವೇವ್ಸ್ ನ ಪಾಸ್ ಮಾಡೋದಕ್ಕೆ. ಆರ್ ಅಂದ್ರೆ ರೋಲಿಂಗ್, ರೇಲಾಗ್ ನಾವು ಕಟ್ಕೊಳ್ಳಿ, ರೋಲಿಂಗ್ ವೇವ್ಸ್ ಅಂತಾನು ಕರೀತಾರೆ, ರೇಲಾಗ್ ವೇವ್ಸ್ ಅಂತಾನು ಕರೀತಾರೆ. ಎಲ್ ಅಂದ್ರೆ ಲವ್, ಸೈಂಟಿಸ್ಟ್ ಹೆಸರು. ಸೊ ಅದಕ್ಕೆ ನಾವು ಎಲ್ ವೇವ್ಸ್ ಮತ್ತು ಆರ್ ವೇವ್ಸ್ ಇಂದ ತುಂಬಾ ಜೋಪಾನವಾಗಿರ್ಬೇಕು, ಗೊತ್ತಾಯ್ತಲ್ಲ. ಲವ್ ವೇವ್ಸ್ ಇಂದ ದೂರ ಇರ್ಬೇಕು. ಸೊ ನೀವೇನೇನೋ ಅರ್ಥ ಮಾಡ್ಕೊಡಿ, ಇದು ಒಬ್ರು ವಿಜ್ಞಾನಿ ಹೆಸರು, ಲವ್ ವೇವ್ಸ್ ಅಂದ್ರೆ, ಗೊತ್ತಾಯ್ತಲ್ಲ. ಸೊ ಈ ರೀತಿ ನೀವು ಈ ಟಾಪಿಕ್ಸ್ ಗಳನ್ನ ಸೈಂಟಿಫಿಕ್ ಆಗಿ ಹೇಳ್ಕೊಡ್ತಾ ಇದೀನಿ. ಸೊ ಅದಕ್ಕೋಸ್ಕರ ತಾವೆಲ್ಲರೂ ಇದನ್ನ ಅಪ್ರಿಶಿಯೇಟ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ, ಗೊತ್ತಾಯ್ತಲ್ಲ. ಜೊತೆಗೆ ಸ್ನೇಹಿತರೆ, ನಾನು ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ನನ್ನ ಹತ್ರ ಒಂದು ಲ್ಯಾಪ್ಟಾಪ್ ಇದೆ, ಅದ್ರ ಮುಖಾಂತರ ನಾನು ತರಗತಿ ಹೇಳ್ಕೊಡ್ತಾ ಇದ್ದೀನಿ. ನನ್ನ ಹತ್ರ ದೊಡ್ಡ ಡಿಜಿಟಲ್ ಬೋರ್ಡ್ ಆಗಲಿ ಅದನ್ನೆಲ್ಲ ಮುಂದೆ ನಿಂತ್ಕೊಂಡು ಮಾಡೋಷ್ಟು ಟೈಮ್ ಆಗಲಿ ಜಾಗ ಇಲ್ಲ, ಮತ್ತು ಅವೆಲ್ಲ ಎಲ್ಲ ಕಡೆ ಸಿಗೋದಿಲ್ಲ. ಆ ಕಾರಣದಿಂದ ನಾನು ಲ್ಯಾಪ್ಟಾಪ್ ಅಲ್ಲಿ ಮಾಡ್ತೀನಿ. ಕೆಲವು ದಿವಸ ಒಂದಷ್ಟು ಅಡಚಣೆಗಳಿರುತ್ತೆ, ಸೊ ಅದಕ್ಕೆಲ್ಲ ಕ್ಷಮೆ ಇರಲಿ. ಸೊ ಬೇಕಾದ್ರೆ ನಾವು ಎಲ್ಲ ಕಡೆ ಟ್ರಾವೆಲ್ ಮಾಡುವಾಗ ದೊಡ್ಡ ದೊಡ್ಡ ಎಕ್ವಿಪ್ಮೆಂಟ್ಸ್ನ ಟ್ರಾವೆಲ್ ತೊಗೊಂಡು ಹೋಗೋಕ್ಕಾಗಲ್ಲ, ಇಂಟರ್ನೆಟ್ ಪ್ರಾಬ್ಲಮ್ ಇರುತ್ತೆ ಒಂದ್ಸತಿ. ಸೊ ಕಳೆದ ತರಗತಿಯಲ್ಲಿ ಸ್ವಲ್ಪ ಅಡಚಣೆ ಇತ್ತು, ಅದನ್ನು ನಾನು ಸರಿಪಡಿಸ್ತೀನಿ, ಗೊತ್ತಾಯ್ತಲ್ಲ. ಈಗ ಎಲ್ಲರಿಗೂ ಸೀಸ್ಮಿಕ್ ಅಲೆಗಳಂದ್ರೆ ಗೊತ್ತಾಗಿದೆ. ಅದನ್ನ ಇನ್ನೊಂದು ಚಿತ್ರದಲ್ಲಿ ಮುಖಾಂತರ ತೋರಿಸಿದ್ದೀನಿ ನೋಡಿ. ರಸ್ತೆಗಳು ಹಾಕಿದ್ದೀನಿ, ಲೈಟ್ ಪೋಲ್ ಹಾಕಿದ್ದೀನಿ ನೋಡಿ. ನೋಡಿ ಪಿ ವೇವ್ ಪಾಸ್ ಆದ ತಕ್ಷಣ, ಎನರ್ಜಿ ಪಾಸ್ ಆದ ತಕ್ಷಣ ನೋಡಿ ಹಿಂಗಾಗುತ್ತೆ ಒಂಥರ ಕಂಪ್ರೆಸ್ ಡೈಲೇಷನ್, ಅಲ್ಲೆಲ್ಲ ಮುರಿದೋಗಿದೆ ನೋಡಿ, ವೈರ್ ಗೀರ್ ಎಲ್ಲ ಮುರಿದೋಯ್ತು. ಎಸ್ ವೇವ್ ನೋಡಿ ಹಿಂಗೆ ಹೋದ ತಕ್ಷಣ ನೋಡಿ ಎಲ್ಲ ಮೇಲೆ ಕೆಳಗಡೆ. ಆರ್ ನೋಡಿ ರೋಲಿಂಗ್ ಆರ್. ಎಲ್ ವೇವ್ ನೋಡಿ ಹಿಂಗೆ ಸೈಡ್ ವೇವ್ಸ್, ಗೊತ್ತಾಯ್ತಲ್ಲ. ಸೊ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಾನು ನಿಮಗೆ. ನೋಡಿ ಎಷ್ಟೊಂದು ಸೀಸ್ಮೋಗ್ರಾಫ್ಗಳಿದೆ ಅನ್ಕೊಳ್ಳಿ. ನೋಡಿ ಸೀಸ್ಮೋಗ್ರಾಫ್ ಎ ಇದೊಂದು, ಬಿ ಒಂದು ಸೀಸ್ಮೋಗ್ರಾಫ್, ಸಿ ಒಂದು ಸೀಸ್ಮೋಗ್ರಾಫ್, ಡಿ ಒಂದು ಸೀಸ್ಮೋಗ್ರಾಫ್. ಈಗ ಒಂದು ಭೂಕಂಪ ಮಾಡೋಣ ನೋಡಿ. ಈಗ ಭೂಕಂಪ ಆದ ತಕ್ಷಣ ನೋಡಿ ಎಲ್ಲ ಕಡೆಗೂ ಅಲೆಗಳು ಹೋಗ್ತಾ ಇದ್ದಂಗೆ ಎಲ್ಲ ಸೀಸ್ಮೋಗ್ರಾಫ್ ಅಲ್ಲಿ ರೆಕಾರ್ಡ್ ಆಗ್ತಾ ಇದೆ ನೋಡಿ. ಎಷ್ಟೊಂದು ಸೀಸ್ಮೋಗ್ರಾಫ್ ಅಲ್ಲಿ ಒಟ್ಟೊಟ್ಟಿಗೆ ರೆಕಾರ್ಡ್ ಆಗ್ತಾ ಇದೆ. ಅದು ಹೆಂಗ್ ರೆಕಾರ್ಡ್ ಆಗಿದೆ ನೋಡಿ. ಎ ಬಿ ಸಿ ಡಿ 4 ಸೀಸ್ಮೋಗ್ರಾಫ್ಗಳಲ್ಲೂ ನಮಗೆ ರೆಕಾರ್ಡ್ ಆಗಿದೆ. ಎ ನಲ್ಲಿ ನೋಡಿ ಹತ್ರ ಇರೋದ್ರಿಂದ ಎ ನಮಗೆ ಪಿ ಎಸ್ ಸರ್ಫೇಸ್ ವೇವ್ಸ್ ಎಲ್ಲ ಒಟ್ಟಿಗೆ ರೆಕಾರ್ಡ್ ಆಗಿದೆ. ಈ ಬಿ ಅಲ್ಲಿ ನೋಡಿ ಸ್ವಲ್ಪ ಟೈಮ್ ಲ್ಯಾಗ್ ಇದೆ. ಸಿ ಅಲ್ಲಿ ತುಂಬಾ ಟೈಮ್ ಲ್ಯಾಗ್ ಇದೆ, ಸರ್ಫೇಸ್ ವೇವ್ಸ್ ಬರೋಷ್ಟರಲ್ಲಿ ಇಂಟೆನ್ಸಿಟಿನೂ ಕಮ್ಮಿ ಆಗಿದೆ. ಡಿ ಅಲ್ಲಿ ನೋಡಿ ಬರೋಷ್ಟರಲ್ಲಿ ತುಂಬಾ ಕಮ್ಮಿ ಆಗೋಗಿದೆ. ಅದಕ್ಕೆ ತುಂಬಾ ದೂರ ಇದ್ದಷ್ಟು ನಮ್ಗೇನು ತೊಂದರೆ ಆಗಲ್ಲ ಭೂಕಂಪ ಆಗೋ ಜಾಗದಿಂದ. ಅಲ್ಲೇ ಇದ್ರೆ ನೋಡಿ, ಪಕ್ಕದಲ್ಲೇ ಇದ್ರೆ ನಮ್ಗೆ ತೊಂದರೆ. ಭೂಕಂಪ ಆಗಿ ಜಾಗದಲ್ಲೇ ನಾವಿದ್ರೆ ಅಲ್ಲಿ ಜಾಸ್ತಿ ತೀವ್ರತೆ ಇರುತ್ತೆ ನೋಡಿ. ಅದನ್ನ ಹೆಂಗ್ ಮೆಜರ್ ಮಾಡ್ತೀವಿ, ಭೂಕಂಪನ ಯಾವ ರೀತಿ ನಾವು ಮಾಪಿಸಬಹುದು ಅಂದ್ರೆ, ಮೆಜರಿಂಗ್ ಅರ್ಥಕ್ವೇಕ್ ಅಲ್ಲಿ 2 ರಿಕ್ಟರ್ ಸ್ಕೇಲ್, ಮಾಡಿಫೈಡ್ ಮರ್ಕೆಲಿ ಸ್ಕೇಲ್. ಚಾರ್ಲ್ಸ್ ಎಫ್ ರಿಕ್ಟರ್ ಅಂತೇಳಿ US ವಿಜ್ಞಾನಿ, ಅಮೆರಿಕನ್ ಇವರು. ಇದು ಜೊಸೆಪಿ ಮರ್ಕೆಲಿ ಅಂತೇಳಿ ಇಟಾಲಿಯನ್ ವಾಲ್ಕಿನಾಲಜಿಸ್ಟ್, ಇವರು ಇಟಲಿ ದೇಶದವರು. ಇವರಿಬ್ರು 2 ಸ್ಕೇಲ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಒಬ್ರು ರಿಕ್ಟರ್ ಸ್ಕೇಲ್ ಅಂತ ಕರಿತೀವಿ ಒಂದನ್ನ, ಇದು ಮ್ಯಾಗ್ನಿಟ್ಯೂಡ್ ಮೆಜರ್ ಮಾಡುತ್ತೆ, ಅಂದ್ರೆ ಎನರ್ಜಿ
ಎಷ್ಟು ಶಕ್ತಿ ರಿಲೀಸ್ ಆಗಿದೆ, ಒಳ ಕೇಂದ್ರದಲ್ಲಿ ಎಷ್ಟು ಎನರ್ಜಿ ರಿಲೀಸ್ ಆಗಿದೆ ಅದು ಮೆಜರ್ ಮಾಡೋದು. ಮಾಡಿಫೈಡ್ ಮರ್ಕೆಲಿ ಸ್ಕೇಲ್ ತೀವ್ರತೆ, ಎಷ್ಟು ಡ್ಯಾಮೇಜ್ ಆಗಿದೆ ಭೂಕಂಪದಿಂದ ಅಂತ ಮೆಜರ್ ಮಾಡೋದು. ಮಾಡಿಫೈಡ್ ಮರ್ಕೆಲಿ ಸ್ಕೇಲ್ ರೋಮನ್ ನ್ಯೂಮರಲ್ಸ್ ಅಲ್ಲಿ ಇದೆ. ಇವರು ಇಟಲಿಯವರು ಆದ್ರಿಂದ ರೋಮನ್ ನ್ಯೂಮರಲ್ಸ್ ಬಳಸಿದ್ದಾರೆ 1 to 12. ನೋಡಿ 1 to 12 ನನ್ನ ಹಿಂದೆ ಇದೆ, ಅದು ಕಾಣ್ತಾ ಇದೆ. 1 to 12. 1 ಅಂದ್ರೆ ಕಡಿಮೆ ತೀವ್ರತೆ ಭೂಕಂಪ, 12 ಅಂದ್ರೆ ಅತಿ ಹೆಚ್ಚು ತೀವ್ರತೆ ಭೂಕಂಪ. ಗೊತ್ತಾಯ್ತಲ್ಲ, ಎಷ್ಟು ಡ್ಯಾಮೇಜ್ ಆಯಿತು ಅಂತ ಹೇಳ್ತಿದ್ದು ಮಾಡಿಫೈಡ್ ಮರ್ಕೆಲಿ ಸ್ಕೇಲ್. ಮೊದಲು ಮರ್ಕೆಲಿ ಸ್ಕೇಲ್ ಅವ್ರು ಕೊಟ್ಟಾಗ ಹತ್ತಿತ್ತು 1 to 10, ಇವಾಗ ಅದನ್ನ ಎಕ್ಸ್ಟೆಂಡ್ ಮಾಡಿದ್ರು 12ಗೆ, ಅದಕ್ಕೆ ಮಾಡಿಫೈಡ್ ಮರ್ಕೆಲಿ ಸ್ಕೇಲ್ ನೆನಪಿಟ್ಕೊಳ್ಳಿ. ಇನ್ನೊಂದು ರಿಕ್ಟರ್ ಸ್ಕೇಲ್ ಇಸ್ ಲಾಗರಿಥಮಿಕ್ ಸ್ಕೇಲ್, ಓಪನ್ ಎಂಡೆಡ್ ಲಾಗ್ ಸ್ಕೇಲ್. ಲಾಗ್ ಸ್ಕೇಲ್ ಆದ್ರಿಂದ ನೋಡಿ ಅದರ ಎನರ್ಜಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಒಂದು ಫಾರ್ಮುಲಾ ಕೊಟ್ಟಿದ್ದಾರೆ. ಲಾಗ್ ಇ ಟು ದ ಬೇಸ್ 10 is equal to 4.4 plus 1.5 m. ಈ ರೀತಿ ಇರುತ್ತೆ, ಗೊತ್ತಾಯ್ತಲ್ಲ. ಸೊ ಯಾವ ರೀತಿ ಎನರ್ಜಿ ಕ್ಯಾಲ್ಕುಲೇಟ್ ಮಾಡಬೇಕು, ಎಮ್ ಅಂದ್ರೆ ಮ್ಯಾಗ್ನಿಟ್ಯೂಡ್, ಎನರ್ಜಿ ಎಷ್ಟು ರಿಲೀಸ್ ಆಯಿತು ಅಂತ ಗೊತ್ತಾಗುತ್ತೆ ಈ ಫಾರ್ಮುಲಾಗ ಹಾಕಿದ್ರೆ. ಇವಾಗ ನೋಡಿ ಓಪನ್ ಎಂಡೆಡ್ ಲಾಗ್ ಸ್ಕೇಲ್ ಆದ್ರಿಂದ ಇವಾಗ 2 ಅಂದ್ರೆ 10 ಪಟ್ಟು ಸ್ಟ್ರಾಂಗ್ ಇರುತ್ತೆ ಒಂದಕ್ಕಿಂತ, ಗೊತ್ತಾಯ್ತಲ್ಲ. ಎರಡನೇ ಮ್ಯಾಗ್ನಿಟ್ಯೂಡ್ ಭೂಕಂಪ 1ಕ್ಕಿಂತ 10 ಪಟ್ಟು ಸ್ಟ್ರಾಂಗ್ ಇರುತ್ತೆ. ಅಂದ್ರೆ ಮೂರನೇದು 2ಕ್ಕಿಂತ 10 ಪಟ್ಟು ಸ್ಟ್ರಾಂಗ್ ಇರುತ್ತೆ, ಗೊತ್ತಾಯ್ತಲ್ಲ ಎಲ್ಲರಿಗೂ. 5ನೇದು 4ಕ್ಕಿಂತ 10 ಪಟ್ಟು ಸ್ಟ್ರಾಂಗ್ ಇರುತ್ತೆ. ಸೊ 5ನೇ ಮ್ಯಾಗ್ನಿಟ್ಯೂಡ್ ಭೂಕಂಪ ಆಯ್ತು ಅನ್ಕೊಳ್ಳಿ ಎಲ್ಲೋ, ಅದು 4ಕ್ಕಿಂತ 10 ಪಟ್ಟು ತೀವ್ರತೆ ಇರುತ್ತೆ ಅದ್ರದ್ದು, ಗೊತ್ತಾಯ್ತಲ್ಲ. 10 times ಆಂಪ್ಲಿಟ್ಯೂಡ್ ಜಾಸ್ತಿ ಇರುತ್ತೆ 4ರಿಂದ, ಹಂಗೆ 1ರಿಂದ 40 ಪಟ್ಟು ಜಾಸ್ತಿ ಸ್ಟ್ರಾಂಗ್ ಇರುತ್ತೆ. ಈ ರೀತಿ ನೀವು ಅದನ್ನು ತಿಳ್ಕೊಬೇಕಾಗುತ್ತೆ. ಜೊತೆಗೆ ನೀವು M1 ಅಂತ ಹಾಕಿ, M=1 ಅಂತ ಹಾಕಿದ್ರೆ ಇಫ್ M=1 ನೋಡಿ ಅವಾಗ ಏನಾಗುತ್ತೆ, ಲಾಗ್ E1 ಎನರ್ಜಿ ಎಷ್ಟು ರಿಲೀಸ್ ಆಯಿತು ಅಂತ ನೋಡೋಣ ಕ್ವಿಕ್ ಆಗಿ. 4.4 ಪ್ಲಸ್ 1.5 ಅಂದರೆ 5.9 ಬರುತ್ತೆ. ನೋಡಿ E1 = 10, ಲಾಗ್ 10 ಅಲ್ವಾ, ಬೇಸ್ 10 ಇರೋದ್ರಿಂದ E1 = 10 to the power of 5.9. ಎಲ್ಲರೂ ಮ್ಯಾಥ್ಸ್ ಓದಿರ್ತೀರ 10ನೇ ಕ್ಲಾಸ್ವರೆಗೂ, ಗೊತ್ತಾಯ್ತಲ್ಲ. ಲಾಗ್ ಈಕ್ವೇಶನ್ಸ್ ಇದನ್ನ ನೀವು ಕ್ಯಾಲ್ಕುಲೇಟರ್ ನೋಡಬೇಕಾಗುತ್ತೆ, ಎಷ್ಟು ಬರುತ್ತೆ 10 to the power of 5.9 ಲಾಗ್ ಬುಕ್ಕಲ್ಲಿ ನೋಡಬೇಕಾಗುತ್ತೆ. ಹತ್ತತ್ರ 3,84,000 ಜೌಲ್ಸ್ ಬಂದ್ಬಿಡುತ್ತೆ. ನಾನು ಅಂದಾಜಲ್ಲಿ ಬರೀತಾ ಇದ್ದೀನಿ ನಾನು, ಅಂದ್ರೆ ಒಂದು ಮ್ಯಾಗ್ನಿಟ್ಯೂಡ್ ಅರ್ಥಕ್ವೇಕ್ಗೆ ನೋಡಿ ಇಷ್ಟು ಎನರ್ಜಿ ರಿಲೀಸ್ ಆಗ್ತಾ ಇದೆ. ಸೊ ಭೂಕಂಪಗಳಾದಾಗ ಎನರ್ಜಿ ನೋಡಿ ಎಷ್ಟು ರಿಲೀಸ್ ಆಗುತ್ತೆ, ಅದಕ್ಕೆ ನಮಗೆ ಡ್ಯಾಮೇಜ್ ಆಗುತ್ತೆ ಅಷ್ಟು. ಸುಮ್ಮನೆ ಒಂದು ಮ್ಯಾಥಮೆಟಿಕಲ್ ಆಗಿ ಹೇಳಿದ್ದೀನಿ ನಾನು, ಸ್ವಲ್ಪ ಸೈಂಟಿಫಿಕ್ ಆಗಿ ಹೇಳ್ಕೊಡ್ತಾ ಇದ್ದೀನಿ, ಯಾಕೆಂದ್ರೆ ನೀವು ಎಲ್ಲ ಎಕ್ಸಾಮ್ಸ್ಗೂ ಹೆಲ್ಪ್ ಆಗಲಿ ಅಂತ, ಗೊತ್ತಾಯ್ತಲ್ಲ. ಸೊ ನಾವು ಈಗ ಒಂದ್ಸತಿ ತರಗತಿ ಮಾಡಿದ್ರೆ ಅದು ಮುಂದಕ್ಕೆ ಎಷ್ಟೋ ವರ್ಷಗಳ ಕಾಲ ನಿಮ್ಗೆ ಉಪಯೋಗ ಆಗಬೇಕು. ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ. ಸೊ ಇದ್ರ ಬಗ್ಗೆ ತಿಳ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ನೋಡಿ ಹೆಂಗೆ ಮೆಜರ್ ಮಾಡ್ತೀವಿ ಅಂತ ತೋರಿಸ್ತೀನಿ ನೋಡಿ. ಫಸ್ಟ್ P ಬಂತು, ಆಮೇಲೆ S ಬಂತು, ಪ್ರೈಮರಿ ಸೆಕೆಂಡ್ರಿ, ಗೊತ್ತಾಯ್ತಲ್ಲ. ಬಾಡಿ ವೇವ್ಸ್ ಬಂತು, ಅವೆರಡರ ಮಧ್ಯೆ ಎಷ್ಟು ಟೈಮ್ ಲ್ಯಾಗ್ ಇದೆ ಅಂತ ನೋಡ್ತೀವಿ, ಎಷ್ಟು ಸಮಯ ಆದ್ಮೇಲೆ ಬಂದಿದೆ ಟೈಮ್, ಗೊತ್ತಾಯ್ತಲ್ಲ. 24 ಸೆಕೆಂಡ್ ಆಯ್ತು. ಇಲ್ಲಿ ನೋಡಿ ಸ್ಕೇಲ್ ಇದೆ ನೋಡಿ, ಮ್ಯಾಗ್ನಿಟ್ಯೂಡ್ ಸ್ಕೇಲ್ 0 1 2 3 4 5 6. ಇಲ್ಲಿ P ಮತ್ತೆ S ಸೆಕೆಂಡ್ಸ್ ಎಷ್ಟು, 24 ಕೌಂಟ್ ಮಾಡಿ, ಇಲ್ಲಿ 24 ಇಲ್ಲಿ ಬಂತು ನೋಡಿ 24. ಅಂದ್ರೆ 24ಕ್ಕೆ ಎಷ್ಟು ಮ್ಯಾಗ್ನಿಟ್ಯೂಡ್ ಬರ್ತಾ ಇದೆ ನೋಡಿ, 5. 24ಕ್ಕೆ 5ನೇ ಮ್ಯಾಗ್ನಿಟ್ಯೂಡ್ ಭೂಕಂಪ ಆಗ್ತಾ ಇದೆ ಇಲ್ಲಿ. ಅದು ಎಷ್ಟು ದೂರದಲ್ಲಿದೆ, 200 ಕಿಲೋಮೀಟರ್ ದೂರದಲ್ಲಿದೆ. ನಮ್ಮ ಸೀಸ್ಮೋಗ್ರಾಫಿಂದ ಭೂಕಂಪ ಆಗಿದ್ದ ಜಾಗ 200 ಕಿಲೋಮೀಟರ್ ದೂರದಲ್ಲಿದೆ ನಮ್ಮ ಸೀಸ್ಮೋಗ್ರಾಫಿ. ಇದು ಅಂದ್ರೆ ಇಲ್ಲಿ ಭೂಕಂಪ ಎಪಿಸೆಂಟರ್ ಎಷ್ಟು ಕಿಲೋಮೀಟರ್ ದೂರದಲ್ಲಿದೆ, 200 ಕಿಲೋಮೀಟರ್ ದೂರದಲ್ಲಿದೆ ಅಂತಾನೂ ಗೊತ್ತಾಗುತ್ತೆ. ಹೀಗೆ ಗೊತ್ತಾಗಲ್ಲ, ಅದು ಮಾಹಿತಿ ಬಂತು ನಮಗೆ. ನೆಕ್ಸ್ಟ್ ಚೆಕ್ ಮಾಡೋದು ಕರೆಕ್ಟ್ ಆಗಿದೆಯಾ ಅಂತ ಆಂಪ್ಲಿಟ್ಯೂಡ್ ನೋಡ್ತೀವಿ ನೋಡಿ, ಇದರದ್ದು ಎಷ್ಟು ಹೈಟ್ ಇದೆ ನೋಡಿ, ಆಂಪ್ಲಿಟ್ಯೂಡ್ ನೋಡ್ತೀವಿ. ಆಂಪ್ಲಿಟ್ಯೂಡ್ ನೋಡಿ ಎಷ್ಟು ಬಂತು, 23 mm ಬಂತು. ಅದು ಕರೆಸ್ಪಾಂಡ್ಸ್ ನೋಡಿ ಇಲ್ಲಿ ಬಂತು 23 mm ನೋಡಿ, ಅದು ಅಷ್ಟೇ 5 ಮ್ಯಾಗ್ನಿಟ್ಯೂಡ್ ತೋರಿಸ್ತಾ ಇದೆ, ಅಂದ್ರೆ ಕರೆಕ್ಟ್ ಆಗಿದೆ. ಈ ರೀತಿ ಮ್ಯಾಗ್ನಿಟ್ಯೂಡ್ ಹೇಳ್ತೀವಿ ನಾವು ಭೂಕಂಪ ಆದಾಗ. ಮ್ಯಾಗ್ನಿಟ್ಯೂಡ್ ಯಾವ ರೀತಿ ಹೇಳ್ತಾರೆ ಅಂದ್ರೆ ಈ ರೀತಿ ನೋಡಿ. ಅದಕ್ಕೆ ನಾವು ನೋಡಿ, ನೀವು ಭೂಕಂಪ ಆದಾಗ 5.2 3.3 3.9 4.2 ಅಂತ ತೋರಿಸ್ತೀವಿ ನಾವು ಭೂಕಂಪಗಳನ್ನ, ಗೊತ್ತಾಯ್ತಲ್ಲ. ಇನ್ನೊಂದು ಸ್ಕೇಲ್ ಇದೆ ನೋಡಿ, ಅದನ್ನು ಗಮನಿಸಿ, ಮೊಮೆಂಟ್ ಮ್ಯಾಗ್ನಿಟ್ಯೂಡ್ ಸ್ಕೇಲ್ ಅಂತ, MW ಅಂತ ನಾವು. ಇದನ್ನ ಫಸ್ಟ್ ಕೊಟ್ಟವರು ಹಿರೋ ಕಾನಮೋರಿ ಅಂತೇಳಿ ಜಾಪನೀಸ್ ವಿಜ್ಞಾನಿ, ಹಂಗೆ ಒಬ್ಬರ ಅಮೆರಿಕನ್ ವಿಜ್ಞಾನಿ ಥಾಮಸ್ ಸಿ ಹ್ಯಾಂಕ್ಸ್ ಅಂತ. ಥಾಮಸ್ ಸಿ ಹ್ಯಾಂಕ್ಸ್ ಮತ್ತು ಹಿರೋ ಕಾನಮೋರಿ ಅವ್ರ ಫೋಟೋ ಕೊಟ್ಟಿದ್ದೀನಿ ನೋಡಿ ಇಲ್ಲಿ. ಸೊ ಅವರಿಬ್ಬರು ಇದನ್ನು ಫಸ್ಟ್ ಕೊಟ್ಟರು ಮೊಮೆಂಟ್ ಮ್ಯಾಗ್ನಿಟ್ಯೂಡ್ ಸ್ಕೇಲ್ ಅಂತ ನೋಡಿ. ಅವ್ರು ಕೊಟ್ಟಿದ್ದ ಒಂದು ಫಾರ್ಮುಲಾ ಕೊಟ್ಟಿದ್ದಾರೆ, ಇದು ಬರೀ ಫಾರ್ಮುಲಾ ಅಷ್ಟೇ. 2/3 log M0 ಆಗ MO - 10.7 ಅಂತ ಕೊಟ್ಟಿದ್ದಾರೆ. M0 ಅಂದ್ರೆ ಏನಪ್ಪಾ, ಇದು ನೋಡಿ, ಇದು ಇರೋದು ಇಂಟ್ರೆಸ್ಟಿಂಗ್. ಅಂದ್ರೆ ಒಂದು ಕಡೆ ಭೂಕಂಪ ಆದ ತಕ್ಷಣ ಸೀಸ್ಮಿಕ್ ಮೂಮೆಂಟ್ ಅಂತೀವಿ ನಾವು. ಆ ಸೀಸ್ಮಿಕ್ ಮೂಮೆಂಟ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ, ಆ ಜಾಗ
ಆ ಜಾಗದಲ್ಲಿ ಸ್ತರಭಂಗ ಆಗಿರ್ತಾರೆ, ಭೂಮಿ ಹಿಂಗೆ ಕುಸಿದಿರ್ತಲ್ಲ, ಎಷ್ಟು ಕುಸಿದಿದೆ, ಡಿಸ್ಪ್ಲೇಸ್ಮೆಂಟ್ ಡಿ ಅಂದ್ರೆ, ಏರಿಯಾ ಆ ಜಾಗದ ಏರಿಯಾ ಮತ್ತು ಅಲ್ಲಿರುವಂತಹ ಶಿಲೆಗಳು, ರಿಜಿಡಿಟಿ, ಮೂರನ್ನು ತಗೋತೀವಿ. ಮೊಮೆಂಟ್ ಹೇಳಕ್ಕೆ, ಮೊಮೆಂಟ್ ಮ್ಯಾಗ್ನಿಟ್ಯೂಡ್ ಹೇಳಕ್ಕೆ ವಿ ಟೇಕ್ ಡಿಸ್ಪ್ಲೇಸ್ಮೆಂಟ್ ಆ ಜಾಗದ್ದು, ಏರಿಯಾ ಮತ್ತು ರಿಜಿಡಿಟಿ. ಇದನ್ನು ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಮೂರು ಅಂಶಗಳು ಯಾವುದು? ಡಿಸ್ಪ್ಲೇಸ್ಮೆಂಟ್ ಆಫ್ ದ ಫಾಲ್ಟ್, ಏರಿಯಾ ಆಫ್ ದಿ ಫಾಲ್ಟ್ ಮತ್ತು ರಿಜಿಡಿಟಿ ಆಫ್ ದಿ ಫಾಲ್ಟ್. ಅದನ್ನ ತಗೊಂಡು ನಾವು ಮ್ಯಾಗ್ನಿಟ್ಯೂಡ್ ಹೇಳ್ತೀವಿ. ಇದು ಎಕ್ಸಾಮ್ ಅಲ್ಲಿ ಬರುತ್ತೆ ನೋಡಿ, ಇವಾಗ ಬಂದಿಲ್ಲದೆ ಇರ್ಬೋದು ಇದುವರೆಗೂ, ಬಟ್ ಮುಂದಕ್ಕೆ ಬರುತ್ತೆ ನೋಡಿ. ಇದು ಭೂಕಂಪ ಆಗಿರೋ ಜಾಗ ತೋರಿಸ್ತೀವಿ ನೋಡಿ. ಈ ಜಾಗದಲ್ಲಿ ಹೆಂಗಾಗೋಗಿದೆ ಅಂದ್ರೆ, ಈ ಭೂಕಂಪ ಆದ್ಮೇಲೆ ರೋಡ್ ಮಾಡಿರೋದು. ನೀವು ಕೇಳ್ಬೋದು, ಸರ್ ಅದೇನು ರೋಡ್ ಇವಾಗ ಮಾಡಿದಾರ ಮೊದಲೇ ಇತ್ತ ಅಂತ. ರೋಡ್ ಈಗ ಆಗಿರೋದು, ನ್ಯೂ ರೋಡ್ ಆಯ್ತಾ. ಆದ್ರೆ ಭೂಕಂಪ ಆಗಿರೋ ಈ ಜಾಗ ನೋಡಿ, ಈ ಕಲ್ಲು ನೋಡಿ, ಗಮನಿಸಿ, ಇದು ಒಟ್ಟಿಗೆ ಇತ್ತು. ಇಷ್ಟು ಕೆಳಗಡೆ ಕುಸಿದಿದೆ ನೋಡಿ ಭೂಮಿ. ಅಂದ್ರೆ ಎ ಡ್ಯಾಶ್ ಅಂತ ಬರೀತಾರೆ ನೋಡಿ, ಒಟ್ಟಿಗೆ ಇತ್ತು ಎರಡು. ಇದರ ಎಲ್ಲ ಅಲ್ಲೋಲ ಕೊಲ್ಲೋಲ ಆಗೋಗಿದೆ ಭೂಮಿ ಮೇಲೆ, ಗೊತ್ತಾಯ್ತಲ್ಲ. ಇದು ಇಷ್ಟು ಕುಸಿದಿದೆ, ಇದನ್ನೇ ನಾವು ಫಾಲ್ಟಿಂಗ್ ಅಂತ ಕರೆಯೋದು, ಸ್ತರಭಂಗ. ಭೂಕಂಪ ಆದಾಗ ಈ ತರ ಆಗೋಗುತ್ತೆ ಭೂಮಿ. ಎಷ್ಟು ಡಿಸ್ಪ್ಲೇಸ್ಮೆಂಟ್ ಆಗಿದೆ ನೋಡಿ, ಹಾರಿಜಾಂಟಲ್ ಡಿಸ್ಪ್ಲೇಸ್ಮೆಂಟ್, ವರ್ಟಿಕಲ್ ಡಿಸ್ಪ್ಲೇಸ್ಮೆಂಟ್ ನೋಡಿ. ಇದನ್ನ ನಾವು ಥ್ರೋ ಅಂತ ಕರಿತೀವಿ, ವರ್ಟಿಕಲ್ ಡಿಸ್ಪ್ಲೇಸ್ಮೆಂಟ್. ಹಾರಿಜಾಂಟಲ್ ಡಿಸ್ಪ್ಲೇಸ್ಮೆಂಟ್ ಹೀವ್ ಅಂತ ಕರಿತೀವಿ, ಗೊತ್ತಾಯ್ತಲ್ಲ. ಇದನ್ನ ನಾವು ಡಿಸ್ಪ್ಲೇಸ್ಮೆಂಟ್ ತಗೋತೀವಿ, ಏರಿಯಾ ತಗೋತೀವಿ, ಮತ್ತೆ ರಿಜಿಡಿಟಿ, ಯಾವ ತರ ಕಲ್ಲು, ಸ್ಟ್ರೆಂತ್ ಎಷ್ಟಿದೆ, ಎಷ್ಟು ಫೋರ್ಸ್ ರಿಲೀಸ್ ಆಗಿದೆ ತಗೋತೀವಿ, ಗೊತ್ತಾಯ್ತಾ. ನೋಡಿ, ನಾನೊಂದು ಬಿಫೋರ್ ಆಫ್ಟರ್ ಇಮೇಜ್ ತಗೊಂಡಿದ್ದೆ ನೋಡಿ. ಎಕ್ಸ್ ಮತ್ತು ಎಕ್ಸ್ ಡ್ಯಾಶ್ ಒಂದು ಕಡೆ ಇದೆ. ಇವಾಗ ನೋಡಿ, ಎಕ್ಸ್ ಇಲ್ಲಿದೆ, ಎಕ್ಸ್ ಡ್ಯಾಶ್ ಇಲ್ಲಿದೆ ನೋಡಿ. ಎಷ್ಟು ಭೂಮಿ ಕುಸಿದಿದೆ ನೋಡಿ. ಹಾರಿಜಾಂಟಲ್ ಡಿಸ್ಪ್ಲೇಸ್ಮೆಂಟ್ ಹೀವ್, ವರ್ಟಿಕಲ್ ಡಿಸ್ಪ್ಲೇಸ್ಮೆಂಟ್ ಇಸ್ ಥ್ರೋ. ಸೊ ಈ ರೀತಿ ಭೂಕಂಪ ಆದಾಗ ನಾವು ಇದನ್ನ ಸೈಂಟಿಫಿಕ್ ಆಗಿ ಸ್ಟಡಿ ಮಾಡ್ತೀವಿ, ಆ ಜಾಗ ಏನಾಗಿದೆ ಅಂತ. ಯಾಕೆ ಇದೆಲ್ಲ ಮಾಡ್ತಾ ಇದೀವಿ ಅಂದ್ರೆ, ಪ್ರತಿ ಸಲ ಭೂಕಂಪ ಆದಾಗಲೂ ಮುಂದಿನ ಭೂಕಂಪ ಆಗೋಕ್ಕಿಂತ ಮುಂಚೆ ನಮಗೊಂದು ಮಾಹಿತಿ ಸಿಗುತ್ತೆ. ಭಾರತವನ್ನು ಹಲವಾರು ಸೀಸ್ಮಿಕ್ ವಲಯಗಳಾಗಿ ನಾವು ವಿಂಗಡಣೆ ಮಾಡಿದ್ದೀವಿ. ಅದೇ ಹೆಂಗ್ ಗೊತ್ತಾಯ್ತು ನಮಗೆ ಸೀಸ್ಮಿಕ್ ವಲಯಗಳು ಅಂದ್ರೆ? ಸಮೀಕ್ಷೆ, ಜಿಯಾಲಜಿಕಲ್ ಸರ್ವೆ. ನಮ್ಮ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ಇದೆ ಕಲ್ಕಟ್ಟಾದಲ್ಲಿ. ಅವರು ತುಂಬಾ ವರ್ಷಗಳಿಂದ ಭೂ ಸಮೀಕ್ಷೆ ಮಾಡ್ತಾ ಇದ್ದಾರೆ, ಜಿಯಾಲಜಿಕಲ್ ಸರ್ವೆ. ಮತ್ತು ನಮಗೆ ಸೀಸ್ಮಿಕ್ ಹಿಸ್ಟ್ರಿ, ಇದುವರೆಗೂ ಆಗಿರುವಂತಹ ಭೂಕಂಪಗಳ ಇತಿಹಾಸ, ಅದನ್ನ ಗಮನದಲ್ಲಿ ಇಟ್ಕೊಂಡು ಭಾರತವನ್ನು 5, 4, 3, 2, 1 ಇವಾಗ ಬರ್ದಿರಿ. 1 ಆಮೇಲೆ ಹೇಳ್ತೀನಿ. 5 ಅಂದ್ರೆ ವೆರಿ ಹೈ ಡ್ಯಾಮೇಜ್ ರಿಸ್ಕ್ ಝೋನ್, ತುಂಬಾ ಹೆಚ್ಚು ತೀವ್ರತೆಯ ಭೂಕಂಪ ಆಗುವ ವಲಯಗಳು. ಡ್ಯಾಮೇಜ್ ರಿಸ್ಕ್ ಝೋನ್, ಓಕೆ. ಹಂಗೆ ನೆಕ್ಸ್ಟ್ ಅತಿ ಹೆಚ್ಚಾದ್ಮೇಲೆ ಹೈ, 3ನೇದು ಮಾಡರೇಟ್, ಮಧ್ಯಂತರ ಮಾಡರೇಟ್, 2ನೇದು ಲೋ, 1 ವೆರಿ ಲೋ. ಈ ರೀತಿ ನಾವು ಕೊಟ್ಟಿದ್ದೀವಿ. ಇಲ್ಲಿ ನಂಬರ್ ಕಲರ್ ಕೊಟ್ಟಿದ್ದೀವಿ ನೋಡಿ. 5 ಅಂದ್ರೆ ಡಾರ್ಕ್ ರೆಡ್, 4, 3, 2, 1. ಎಲ್ಲೋ ಅಂದ್ರೆ 1 ನೋಡಿ, ಎಲ್ಲೋ ಅಂದ್ರೆ 1. ಇದು ರೆಡ್, ಡಾರ್ಕ್ ರೆಡ್ 5. ಓಕೆ, ನಾನು ಇಲ್ಲಿ ಬಳಸ್ತೀನಿ ನೋಡಿ. ನೋಡಿ 5, ಇದೆಲ್ಲ 5. ಅಂಡಮಾನ್ ನಿಕೋಬಾರ್ 5, ನಾರ್ತ್ ಈಸ್ಟ್ 5. ಇಲ್ಲಿ ನೋಡಿ, ಗುಜರಾತ್ ಭುಜ್ ಭಾಗ, ಉತ್ತರ ಗುಜರಾತ್, ಹಂಗೆ ಜಮ್ಮು ಕಾಶ್ಮೀರ ಭಾಗ, ಹಿಮಾಚಲ್ ಭಾಗ, ಉತ್ತರಾಖಂಡ್ ಭಾಗ, ಇದೆಲ್ಲ 5 ಇದೆ. ಅಂದ್ರೆ ಅತಿ ಹೆಚ್ಚು ತೀವ್ರತೆ ಭೂಕಂಪ ಆಗುತ್ತೆ. ಯಾಕೆ? ನಮ್ಮ ಪರಿಮಿತಿ ಇದು, ಬೌಂಡ್ರಿ, ಪ್ಲೇಟ್ ಬೌಂಡ್ರಿ ನಕ್ಕ ಇದೆ ಎಲ್ಲರಿಗೂ. ಪ್ಲೇಟ್ ಬೌಂಡ್ರಿನಲ್ಲಿ ಭೂಕಂಪಗಳು ಜಾಸ್ತಿ. ಇಲ್ಲಿ ಉತ್ತರದಲ್ಲಿ ಯುರೇಷಿಯನ್ ಪ್ಲೇಟ್ ಬರುತ್ತೆ, ಬಲಗಡೆಗೆ ಬರ್ಮಾ ಪ್ಲೇಟ್ ಇದೆ, ಈ ಕಡೆಗೆ ನಮ್ಮ ಪರ್ಷಿಯನ್ ಪ್ಲೇಟ್ ಬರುತ್ತೆ ವೆಸ್ಟ್ ಅಲ್ಲಿ. ಸೊ ಈ ರೀತಿ ಶಿಲಾಫಲಕಗಳು ನಾವು ಇಟ್ಕೊಳ್ಬೇಕು ನೀವು. ಸೊ ಅದಕ್ಕೆ ನಮಗೆ ಉತ್ತರ ಭಾರತದಲ್ಲಿ ಭೂಕಂಪ ಜಾಸ್ತಿ, ಗೊತ್ತಲ್ಲ. ನಾವು ಇಲ್ಲಿ ನೋಡಿ, ನಾವು ಸ್ವಲ್ಪ ಇಲ್ಲಿ ಲೆಟ್ಸ್ ನೀವು ಬೆಂಗಳೂರಲ್ಲಿ ಇದ್ದೀರಾ ಅಥವಾ ಕರ್ನಾಟಕದಲ್ಲಿ ಇದ್ದೀರಾ ನೋಡಿ. ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಎಲ್ಲಾ ಭಾಗಗಳಲ್ಲೂ ನೋಡಿ, ಗಮನಿಸಿ. ಕರ್ನಾಟಕ ಮಾತ್ರ ಹೈಲೈಟ್ ಮಾಡ್ತಾ ಇದ್ದೀನಿ ನಾನು. ಕರ್ನಾಟಕದಲ್ಲಿ ನಮಗೆ 3, 2, 1 ಜಾಸ್ತಿ, 1 ಕರ್ನಾಟಕ, ಗೊತ್ತಲ್ಲ. ಆಲ್ಮೋಸ್ಟ್ ಒಂದು 60% ಅಷ್ಟು ಭಾಗ 1ರಲ್ಲಿದೆ, ಕರೆಕ್ಟಾ. ಇನ್ನೊಂದು 40% ಭಾಗ 3, ಇನ್ನು 10% ಭಾಗ 2. ಈ ರೀತಿ ಇದೆ, 3 to 1. ಪಶ್ಚಿಮ ಘಟ್ಟಗಳಲ್ಲಿ 3 ಇದೆ ನೋಡಿ, ಬಯಲುಸೀಮೆ ಪ್ರದೇಶದಲ್ಲಿ 2, 1 ಈ ಕಡೆ. ಹಾಗೆ ರಾಯಚೂರು, ಹಟ್ಟಿ ಭಾಗದಲ್ಲಿ ಮತ್ತು ಈ ಭಾಗ ಬೆಳ್ಳಾರಿ, ಸಂದೂರು ಭಾಗದಲ್ಲಿ 3, 2 ಇದೆ ನೋಡಿ. ಈ ರೀತಿ ನಾವು ತಿಳ್ಕೊಬೇಕಾಗತ್ತೆ ಎಲ್ಲೆಲ್ಲಿ ಭೂಕಂಪಗಳು ಜಾಸ್ತಿ ಆಗುತ್ತೆ ಅಂತ, ಗೊತ್ತಾಯ್ತಲ್ಲ. ಸೊ ನೋಡಿ, ನಾವು ಉತ್ತರ ಭಾರತದಲ್ಲಿ 5 ಮತ್ತು 4 ಬರ್ತಾ ಇದೆ, ಅಂದ್ರೆ ಜಾಸ್ತಿ ಭೂಕಂಪಗಳು ಸಂಭವಿಸೋದು ಜಾಸ್ತಿ ಅಂತ. 5, 4, 3 ನೋಡಿ, 5, 4, 3 ಇದೆ ನೋಡಿ. ಇದು ಭಾರತದ 59% ಅಷ್ಟು ಜಾಗದಲ್ಲಿ ಆಗುತ್ತೆ. 59% ಆಫ್ ಇಂಡಿಯಾ ಕಮ್ಸ್ ಅಂಡರ್ 543. ಇನ್ 1 ಅಲ್ಲಿ ಭೂಕಂಪ ಆಗಲ್ಲ, ಸೊ ಸೀಸ್ಮಿಕ್ ಫ್ರೀ.
ಭೂಕಂಪಗಳಾಗಿಲ್ಲ, ಕಮ್ಮಿ ಆದ್ರೂ ತುಂಬಾ ಅಪರೂಪ. ಅದಕ್ಕೋಸ್ಕರ 1 ಮತ್ತು 2 ಮರ್ಜ್ ಮಾಡಿದ್ದಾರೆ. ಈಗ 2 ಅಂತ ಕರೀತಾರೆ ಅದನ್ನ. ಈಗ 41% ಇದು ಬರುತ್ತೆ. ಸೊ ನಿಮ್ಗೆ ಸೀಸ್ಮಿಕ್ ವಲಯಗಳು ಎಷ್ಟು ಅಂತ ಕೇಳಿದ್ರೆ ಯಾರು ಏನ್ ಹೇಳ್ಬೇಕು? 5, 4, 3, 2 ಅಂತ ಹೇಳ್ಬೇಕು. ಒಂದು ಸೀಸ್ಮಿಕ್ ಫ್ರೀ ಅಂದ್ರೆ ಸೀಸ್ಮಿಕ್ ಅಲೆಗಳು ಅಥವಾ ಭೂಕಂಪಗಳು ಇಲ್ಲ ಆಗೋದಿಲ್ಲ. ಗೊತ್ತಲ್ಲ, ಅನುಭವ ಆಗುತ್ತೆ, ಬೇರೆ ಕಡೆ ಆಗಿದ್ದ ಭೂಕಂಪಗಳು ಅಲೆಗಳು ಬರುತ್ತೆ ನಮಗೆ, ಆದ್ರೆ ಇಲ್ಲೇ ಭೂಕಂಪ ಸಂಭವಿಸೋದು ಕಮ್ಮಿ ಒನ್ನಲ್ಲಿ. ಅಂದ್ರೆ ನೀವೇನಾದ್ರು ಒನ್ನಲ್ಲಿ ಇದ್ರೆ ನೋಡಿ, ಮಧ್ಯಪ್ರದೇಶ, ರಾಜಸ್ಥಾನ್ ಭಾಗ ಇಲ್ಲಿ, ಹಂಗೆ ಈ ಕಡೆ ಜಾರ್ಖಂಡ್, ಛತ್ತೀಸ್ಗಢ ಭಾಗ, ಗೊತ್ತಲ್ಲ, ಹಂಗೆ ಕರ್ನಾಟಕ, ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ ಭಾಗ, ಸ್ವಲ್ಪ ತಮಿಳುನಾಡು, ಇಲ್ಲೆಲ್ಲ ಇದ್ರೆ ನೀವು ಸೇಫ್ ಆಗಿದ್ದೀರಾ ಅಂತ. ಗೊತ್ತಲ್ಲ, ಈ ಡಾಟ್ಸ್ ಕೊಟ್ಟಿದ್ದಾರೆ ನೋಡಿ ನಿಮ್ಮ ಅಟ್ಲಸ್ ಅಲ್ಲಿ, ನಾನು ತಗೊಂಡಿರೋ ಮ್ಯಾಪ್ ಅಲ್ಲಿ ನೋಡಿ, ಇದೆಲ್ಲ ಏನು ಎಲ್ಲೆಲ್ಲಿ ಭೂಕಂಪ ಆಗಿದೆ ಇವಾಗ ಅಂತ. ಗೊತ್ತಲ್ಲ. ಸೊ ಸೀಸ್ಮಿಕ್ ವಲಯಗಳಲ್ಲಿ 5 ತರ, ಅದರಲ್ಲಿ ಒಂದನ್ನ ನಾವು ಸೀಸ್ಮಿಕ್ ಫ್ರೀ ಅಂತ ಕರಿತೀವಿ ನೋಡಿ. ಸೀಸ್ಮಿಕ್ ಝೋನ್ ಆಗ್ಲೇ ನಾ ಹೇಳಿದಂಗೆ ನೋಡಿ 5, 4, 3 ಇವು 3 ತಗೊಂಡ್ರೆ 59% ಬರುತ್ತೆ. ಎಕ್ಸಾಂಪಲ್ ಕೇಳ್ತಾರೆ. 1 ಮತ್ತೆ 2 ನ ಮರ್ಜ್ ಮಾಡಿದ್ದಾರೆ ಈಗ ನೋಡಿ 41% ಹತ್ರ. ಮತ್ತೆ ಮ್ಯಾಪ್ ಅಲ್ಲಿ ತೋರಿಸ್ತೀನಿ. ಎಕ್ಸಾಂಪಲ್ ಏನ್ ಕೇಳ್ಬೋದು ಅಂದ್ರೆ 4 ಮಹಾನಗರಿಗಳನ್ನ ಕೊಡ್ತಾರೆ ನಿಮ್ಗೆ, ಲೈಕ್ ಡೆಲ್ಲಿ, ಕಲ್ಕಟ್ಟ, ಆಯ್ತಾ, ಮುಂಬೈ, ಬೆಂಗಳೂರು. ಯಾವ ಸೀಸ್ಮಿಕ್ ವಲಯದಲ್ಲಿ ಇದೆ ಹೇಳಿ ಅಂತ. ಡೆಲ್ಲಿ ನೋಡಿ 4ಕ್ಕೆ ಬರುತ್ತೆ, ಕಲ್ಕಟ್ಟ ನೋಡಿ 2ಕ್ಕಿದೆ, ಆಲ್ಮೋಸ್ಟ್ ಲೈಕ್ ಅದು 4ಕ್ಕಿದೆ, 2, 3, 4 ಕಲ್ಕಟ್ಟ, ಆಯ್ತಾ, ಮುಂಬೈ 4, ಬೆಂಗಳೂರು 1, ಚೆನ್ನೈ 2 ಅಥವಾ 3 ಬರುತ್ತೆ, ಬಟ್ 2 ಅಂತ ಹಾಕೋಣ. ಈ ರೀತಿ ಸೀಸ್ಮಿಕ್ ವಲಯಗಳು. ಇದು ಅಂದ್ರೆ ನ್ಯೂಕ್ಲಿಯರ್ ರಿಯಾಕ್ಟರ್ ಕೇಳ್ಬೋದು. ಭಾರತದಲ್ಲಿ ನ್ಯೂಕ್ಲಿಯರ್ ರಿಯಾಕ್ಟರ್ಗಳು ನೋಡಿ ನರೋರಾ ಅಂತ ಇದೆ, ನರೋರಾ. ಇಲ್ಲಿ ರಾವತ್ ಬೆಟ್ಟ ಅಂತ ಇದೆ, ರಾವತ್ ಬೆಟ್ಟ ರಾಜಸ್ಥಾನ್. ಹಂಗೆ ಕಾಕ್ರಾಪುರ್ ಅಂತ ಇದೆ, ಕಾಕ್ರಾಪುರ್ ಗುಜರಾತ್. ಹಂಗೆ ತಾರಾಪುರ್ ಟ್ರಾಂಬೆ ಅಂತ ಇದೆ, ತಾರಾಪುರ್ ಟ್ರಾಂಬೆ ಭಾಗಗಳು ಇಲ್ಲಿ, ತಾರಾಪುರ್ ಟ್ರಾಂಬೆ. ಹಂಗೆ ಕೈಗಾ ಅಂತಿದೆ ಕರ್ನಾಟಕದಲ್ಲಿ, ಕೈಗಾ. ಹಂಗೆ ಇಲ್ಲಿ ಕುಡನ್ಕೊಲಂ ಅಂತ ಇದೆ, ಇನ್ನೊಂದು ಕಲ್ಪಕಂ ಅಂತ ಇದೆ, ಕಲ್ಪಕಂ. ಗೊತ್ತಾಯ್ತಲ್ಲ. ಈ ರೀತಿ ನ್ಯೂಕ್ಲಿಯರ್ ರಿಯಾಕ್ಟರ್ಗಳು ಯಾವ ಸಿಸ್ಮಿಕ್ ಝೋನ್ ಅಂತ ಕೇಳ್ತಾರೆ, ಅವ್ರೇನ ಕಷ್ಟ ಮಾಡಬೇಕು ಅಂದ್ರೆ. ನಾವು ಕಟ್ಕೊಳ್ಳಿ ಸ್ನೇಹಿತರೆ, ಎಲ್ಲ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ಗಳು ನೋಡಿ. ನ್ಯಾಷನಲ್ ಸೆಂಟರ್ ಫಾರ್ ಸಿಸ್ಮಾಲಜಿ, ನ್ಯೂ ಡೆಲ್ಲಿ, ಹೇಳಿದ್ನಲ್ಲಾಗಲೇ ನ್ಯಾಷನಲ್ ಸೆಂಟರ್ ಫಾರ್ ಸಿಸ್ಮಾಲಜಿ ಅಂತಿದೆ. ಇವ್ರ ಜವಾಬ್ದಾರಿ ಏನು? ಸೊ ಎಲ್ಲೆಲ್ಲಿ ಭೂಕಂಪಗಳಾಗುತ್ತೆ ಸಿಸ್ಮೋಗ್ರಾಫ್ಗಳನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಹತ್ತಿರ 160 ಸ್ಟೇಷನ್ಗಳಿದೆ, 160. ಓಕೆ. ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್, ಭೂವಿಜ್ಞಾನ ಕೇಂದ್ರ ಎಲ್ಲ ಬರುತ್ತೆ ನೋಡಿ. 24x7 ಅಂದ್ರೆ 24x7 ಮಾನಿಟರ್ ಮಾಡ್ತಾ ಇರ್ತಾರೆ. ಗೊತ್ತಾಯ್ತಲ್ಲ. ಸೊ ಹಂಗೆ ಭೂಕಂಪ ಅಂತ ಒಂದು ಆ್ಯಪ್ ಕೂಡ ಮಾಡಿದ್ದಾರೆ, ಇದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ನೀವು. ಭೂಕಂಪ ಫ್ರೀ ಆ್ಯಪ್ ಇದು, ಪ್ಲೀಸ್ ನೋಡಿ. ನೆಕ್ಸ್ಟ್ ನೋಡಿ ಶಾಡೋ ಝೋನ್, ನೆರಳಿನ ವಲಯಗಳು. ಪಿ ವೇವ್ಸ್ ಈ ಕಡೆ ಕೊಟ್ಟಿದ್ದೀನಿ, ಎಸ್ ವೇವ್ಸ್ ಈ ಕಡೆ ಕೊಟ್ಟಿದ್ದೀನಿ. ಪ್ರೈಮರಿ ವೇವ್ಸ್ ಪ್ರಾಥಮಿಕ ಅಲೆಗಳು ಮತ್ತು ಎಸ್ ವೇವ್ಸ್ ಸೆಕೆಂಡರಿ ವೇವ್ಸ್ ಗಮನದಲ್ಲಿ ಇಟ್ಕೊಳ್ಳಿ. ಈ ಪ್ರೈಮರಿ ವೇವ್ಸ್ ಆದಾಗ ಫೋಕಸ್ ಇಂದ ಮತ್ತು ಎಪಿಸೆಂಟರ್ ಇಂದ ಎನರ್ಜಿ ರಿಲೀಸ್ ಆದ ತಕ್ಷಣ, ಫೋಕಸ್ ಇಂದ ಮೇನ್ ಆಗಿ ಫೋಕಸ್ ಇಂದ ಎನರ್ಜಿ ರಿಲೀಸ್ ಆದ ತಕ್ಷಣ ನೋಡಿ ಎಲ್ಲ ಕಡೆಗೂ ಅಲೆಗಳು ಹೋಗುತ್ತೆ. ನಾವು ಮೆಜರ್ ಮಾಡಿದ್ದನ್ನ ಎಪಿಸೆಂಟರ್ ಇಂದ ನಾವು ಕಟ್ಕೊಳ್ಳಿ. ಎನರ್ಜಿ ರಿಲೀಸ್ ಆಗೋದು ಫೋಕಸ್ ಇಂದ, ಬಟ್ ಶಾಡೋ ಝೋನ್ ನ ಮೆಜರ್ ಮಾಡೋದು ಎಪಿಸೆಂಟರ್ ಇಂದ. ಭೂಮಿ ಒಳಗೆ ಅಲೆಗಳು ಹೋಗ್ತಾ ಹೋಗ್ತಾ ನೋಡಿ ಅದ್ರ ಬೆಂಡ್ ಆಗ್ತಾ ಇದೆ ನೋಡಿ. ಯಾಕೆ? ಸಾಂದ್ರತೆ ವ್ಯತ್ಯಾಸವಾದಾಗ ವೇವ್ಸ್ ಅಂಡರ್ಗೋ ರಿಫ್ರಾಕ್ಷನ್, ಬೆಂಡ್ ಆಗುತ್ತೆ. ಯಾವ ರೀತಿ ಬೆಳಕು ಗಾಳಿಯಿಂದ ನೀರಿಗೆ ಹೋದಾಗ ಬೆಂಡ್ ಆಗುತ್ತೆ ನೋಡಿ, ಆ ಥರ ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಹೋದಾಗ ಅಲೆಗಳು ಬೆಂಡ್ ಆಗುತ್ತೆ. ಇಲ್ಲಿ ನೋಡಿ ಕೋರಲ್ಲೇ ಜಾಸ್ತಿ ಸಾಂದ್ರತೆ ಇರೋದು, ಡೆನ್ಸಿಟಿ ಇರೋದು. ಆಸ್ ರಿಸಲ್ಟ್ ಅಲೆಗಳು ನೋಡಿ ಜಾಸ್ತಿ ಬೆಂಡ್ ಆಗುತ್ತೆ ಇಲ್ಲಿ. ಸೊ ಪಿ ವೇವ್ಸ್ ಎಂಟರ್ ಆಗ್ತಿದೆ ನೋಡಿ, ಅದರ ದಿಕ್ಕೆ ಬದಲಾಗೋಗ್ತಾ ಇದೆ, ಇನ್ನೊಂದು ಕಡೆ ಹೊರಟೋಗ್ತಾ ಇದೆ. ನಾವು ಕಟ್ಕೊಳ್ಳಿ. ಸೊ ಪಿ ವೇವ್ಸ್ ಪಾಸ್ ಆದಾಗ ಈ ತರ ಅಲೆಗಳು ದಿಕ್ಕು ಬದಲಾಗಿ ಬೇರೆ ಕಡೆ ಹೋಗುತ್ತೆ. ಅವಾಗ ಕೆಲವು ಕಡೆ ಅಲೆಗಳು ಬರೋದಿಲ್ಲ. ಅಂದ್ರೆ ಎಪಿಸೆಂಟರ್ ಇಂದ ನಾವು ನೋಡಿದ್ರೆ ಅಪ್ ಟು 103 ಡಿಗ್ರಿ ಈ ಕಡೆ 103 ಡಿಗ್ರಿವರೆಗೂ ಅಲೆಗಳು ಬರುತ್ತೆ. ಇಲ್ಲೆಲ್ಲ ಸಿಸ್ಮೋಗ್ರಾಫ್ ರೆಕಾರ್ಡ್ ಮಾಡ್ಕೊಳ್ತಾವೆ, ಸಿಸ್ಮೋಗ್ರಾಫ್ಗಳು ರೆಕಾರ್ಡ್ ಮಾಡ್ಕೋತಾವೆ. ಇಲ್ಲಿ ರೆಕಾರ್ಡ್ ಆಗಲ್ಲ. 103ರಿಂದ 143ವರೆಗೆ ಅಥವಾ 142ವರೆಗೂ ರೆಕಾರ್ಡ್ ಆಗಲ್ಲ. ಇದು ಶಾಡೋ ಝೋನ್ ಅಂತ ಕರಿತೀವಿ. ಮತ್ತೆ 180ವರೆಗೂ ರೆಕಾರ್ಡ್ ಆಗುತ್ತೆ, 180ವರೆಗೂ ರೆಕಾರ್ಡ್ ಆಗುತ್ತೆ. ಗೊತ್ತಾಯ್ತಲ್ಲ. ಈ ರೀತಿ ನಾವು ಕಟ್ಕೊಳ್ಬೇಕು. ಅಂದ್ರೆ 103, 140. ನೀವು ಕೇಳ್ಬೋದು ಸರ್ ಭೂಕಂಪ ಇಲ್ಲ ಆದ್ರೆ ಶಾಡೋ ಝೋನ್ ಈ ಕಡೆ ಇರುತ್ತೆ, ಮೇಲೆ ಇರುತ್ತೆ, ಈ ಸೈಡ್ ಇರುತ್ತೆ ಶಾಡೋ ಝೋನ್. ಅಂದ್ರೆ ಲೇಸರ್ ಅಲ್ಲಿ ತೋರಿಸ್ತೀವಿ ನೋಡಿ. ಅಂದ್ರೆ ಭೂಕಂಪ ಏನಾದ್ರು ಇಲ್ಲ ಆಯ್ತು ಅನ್ಕೊಳ್ಳಿ, ಕೆಳಗಡೆ ಈ ಸೈಡ್ ಆಯ್ತು ಅನ್ಕೊಳ್ಳಿ, ಅವಾಗ ಶಾಡೋ ಝೋನ್ ಇಲ್ಲಿ ಇರುತ್ತೆ. ಸೊ ಆ ಎಪಿಸೆಂಟರ್ ಇಂದ 103 to 143 ಡಿಗ್ರಿ ಶಾಡೋ ಝೋನ್, ನೆರಳಿನ ವಲಯ. ಗೊತ್ತಾಯ್ತಲ್ಲ, ಶಾಡೋ ಝೋನ್.
ಅಂತ ಕರಿತೀವಿ. ಸೊ ಇದು ಭೂಮಿಯೊಳಗೆ ಸಾಂದ್ರತೆ ವ್ಯತ್ಯಾಸದಿಂದ ಆಗುವಂಥದ್ದು. ಆಯ್ತಾ? ಹಂಗೆ ಎಸ್ ವೇವ್ ನೋಡಿ, ಎಸ್ ವೇವ್ ಅಲ್ಲಿ ಆಯ್ತು ಭೂಕಂಪ, ಫೋಕಸ್ ಇಂದ ಎನರ್ಜಿ ಬಂತು, ಮೆಜರ್ ಮಾಡಿದಾಗ ನೋಡಿ ಎಪಿಸೆಂಟರ್ ನೋಡಿ ಎಲ್ಲ ಕಡೆಗೆ ಹೋಗ್ತಾ ಇದೆ. 103 ಈ ಕಡೆ 103. ಕೋರ್ ಒಳಗೆ ಔಟರ್ ಕೋರ್, ಇನ್ನರ್ ಕೋರ್ ಅಂತ ಇರುತ್ತೆ. ಕೋರ್ ಅಂದ್ರೆ ಏನು ಗೊತ್ತಿದೆ ಎಲ್ಲರಿಗೂ, ನಿಕ್ಕಲ್ ಮತ್ತು ಐರನ್ ಇರುವಂತ ಪ್ರದೇಶ. ಇನ್ನರ್ ಕೋರ್ ಘನ ರೂಪದಲ್ಲಿದೆ, ನಾನು ಹೇಳಿದ್ದೀನಿ ಆಲ್ರೆಡಿ, ತುಂಬಾ ಜಾಸ್ತಿ ಪ್ರೆಷರ್ ಇರೋದ್ರಿಂದ ಇದು ಸಾಲಿಡ್. ಔಟರ್ ಕೋರ್ ನಲ್ಲಿ ಲಿಕ್ವಿಡ್ ಇರುತ್ತೆ, ಲಿಕ್ವಿಡ್ ನೈಫ್. ಇಲ್ಲಿ ಲಿಕ್ವಿಡ್ ನೈಫ್ ಇರೋದ್ರಿಂದ ಎಸ್ ವೇವ್ಸ್ ಲಿಕ್ವಿಡ್ ಮಾಧ್ಯಮದ ಮುಖಾಂತರ ಪಾಸ್ ಆಗುತ್ತೆ. ಸೊ ಎನರ್ಜಿ ಇಲ್ಲೇ ಡಿಸಿಪೇಟ್ ಆಗುತ್ತೆ, ಒಳಗೆ ಹೋಗೋದಿಲ್ಲ ಎಸ್ ವೇವ್ಸ್. ಇದರಿಂದ ನಮಗೆ ಔಟರ್ ಕೋರ್ ಲಿಕ್ವಿಡ್ ಅಂತ ಗೊತ್ತಾಯ್ತು. ಎಕ್ಸಾಂಪಲ್ ಕೇಳ್ತಾರೆ, ಔಟರ್ ಕೋರ್ ದ್ರವ ರೂಪದಲ್ಲಿದೆ ಅಂತ ಯಾವ್ದರಿಂದ ಗೊತ್ತಾಯ್ತು ಅಂದ್ರೆ ಎಸ್ ವೇವ್. ಇದನ್ನ ಗ್ಯಾರಂಟಿ ಕೇಳ್ತಾರೆ ಎಕ್ಸಾಮ್, ಗೊತ್ತಾಯ್ತಲ್ಲ. ಅದಕ್ಕೆ ಔಟರ್ ಕೋರ್ ನೀವು ಕೇಳ್ಬೋದು, ಸರ್ ಇನ್ನರ್ ಕೋರ್ ಸಾಲಿಡ್ ಇದೆಯಲ್ಲ, ಇದು ಬರ್ಬೋದಲ್ಲ ಅಂತ. ಇಲ್ಲ, ಇಲ್ಲೇ ಫಸ್ಟ್ ಎಂಟರ್ ಆಗಲಿಲ್ಲ ಅಂದ್ರೆ ಲಿಕ್ವಿಡ್ಗೆ, ಸಾಲಿಡ್ ಬರಲ್ಲ. ಸೊ ಅದಕ್ಕೆ ಶಾಡೋ ಝೋನ್ ಜೋಡಿಸ್ತಿದ್ದೆ ಹೊರತು ನೋಡಿದ್ವಿ. ಇದಿಷ್ಟು ಶಾಡೋ ಝೋನ್. ಅಂದ್ರೆ ಎಸ್ ವೇವ್ ಬರಲ್ಲ ಅಂದ್ರೆ ಏನು, ನಮ್ಗೆ ಇಲ್ಲಿ ಯಾವುದೇ ರೀತಿಯಾದ ಭೂಕಂಪಗಳು ಸಂಭವಿಸಲ್ಲ ಅಂತ, ಗೊತ್ತಾಯ್ತಲ್ಲ. ಸೊ ಭೂಮಿ ನಮ್ಮನ್ನ ಒಂದು ರೀತಿ ಪ್ರೊಟೆಕ್ಟ್ ಮಾಡುತ್ತೆ, ಎಲ್ಲ ಕಡೆಗೂ ಒಂದೇ ಸರಿ ಭೂಕಂಪ ಆಗೋಗಲ್ಲ. ಸೊ ಅದನ್ನ ನಾವು ಕಟ್ಕೊಳ್ಬೇಕು ನಾವು. ಸೊ ಒಂದು ಜಾಗದಲ್ಲಿ ಭೂಕಂಪ ಆಗ್ತಾ ಇದೆ, ಅದರ ಎಪಿ ಸೆಂಟರ್ ಇರುತ್ತೆ ನೋಡಿ, ಅದರ ಡಯಾಗ್ನಲಿ ಅಪೋಸಿಟ್ ಪಾಯಿಂಟ್ ನಾವು ಆಂಟಿಪೋಡ್ ಅಂತ ಕರಿತೀವಿ. ಆಂಟಿಪೋಡ್ ಅಂದ್ರೆ ಏನು, ಡಯಾಗ್ನಲಿ ಅಪೋಸಿಟ್ ಪಾಯಿಂಟ್. ಓಕೆ, ಡಯಾಗ್ನಲಿ ಅಪೋಸಿಟ್ ಅಂದ್ರೆ ಇದ್ರದ್ದು ಡಯಾಗ್ನಲ್ ಅಪೋಸಿಟ್ ಇದು 180, ಎಕ್ಸಾಕ್ಟ್ 180 ಪಾಯಿಂಟ್ ಇಸ್ ಕಾಲ್ಡ್ ಆಸ್ ಆಂಟಿಪೋಡ್. ಇದನ್ನು ಕೇಳ್ತಾರೆ ಎಕ್ಸಾಂಪಲ್, ಆಂಟಿಪೋಡ್ ಅಂದ್ರೆ ಏನು ಅಂತ. ಸೊ ನೋಡಿ, ಪಿ ವೇವ್ಸ್ ಅಲ್ಲಿ ಅದರ ಆಂಟಿಪೋಡ್ ರೀಚ್ ಆಗುತ್ತೆ ವೇವ್ಸ್, ಆದ್ರೆ ಎಸ್ ವೇವ್ಸ್ ಅಲ್ಲಿ ಅದರ ಆಂಟಿಪೋಡ್ ರೀಚ್ ಆಗಲ್ಲ. ಅದನ್ನ ನಾವು ಕೇಳ್ಕೊಳ್ಳಿ. ಇಲ್ಲಿ ನೋಡಿ ಆಂಟಿಪೋಡ್ ಬಂದಿಲ್ಲ, ಶಾಡೋ ಝೋನ್ ಇರುತ್ತೆ. ಎಸ್ ವೇವ್ಸ್ ಆಂಟಿಪೋಡ್ ರೀಚ್ ಆಗಲ್ಲ, ಪಿ ವೇವ್ಸ್ ಅದರ ಆಂಟಿಪೋಡ್ ರೀಚ್ ಆಗುತ್ತೆ, ಗೊತ್ತಾಯ್ತಲ್ಲ. ನೋಡಿ, ಜಗತ್ತಿನಾದ್ಯಂತ ಎಲ್ಲೆಲ್ಲಿ ಭೂಕಂಪಗಳಾಗುತ್ತೆ ಅದನ್ನ ನೋಡಿ ಸ್ನೇಹಿತರೆ. ಅತಿ ಹೆಚ್ಚು ಭೂಕಂಪಗಳಾಗೋದು ನಮಗೆ ಪೆಸಿಫಿಕ್ ಅಗ್ನಿವೃತ್ತ, ಪೆಸಿಫಿಕ್ ರಿಂಗ್ ಆಫ್ ಫೈರ್ ಅಲ್ಲಿ ಆಗೋದು. ಕರೆಕ್ಟ್ ಆಗಿ ಇಲ್ಲಿ ಬರೀತಾರೆ ನೋಡಿ, ಆಲ್ಮೋಸ್ಟ್ 90% ಇಲ್ಲೇ ಆಗುತ್ತೆ ಅತಿ ಹೆಚ್ಚು. ಇಲ್ಲಿ ನೋಡಿ, ಇದು ಉತ್ತರ ಅಮೆರಿಕ ಗೊತ್ತಿದೆ ಎಲ್ಲರಿಗೂ, ದಕ್ಷಿಣ ಅಮೆರಿಕ ಕರೆಕ್ಟಾ, ಇದೇ ಪೆಸಿಫಿಕ್ ಪ್ಲೇಟ್, ಇದು ಯುರೇಷಿಯನ್ ಪ್ಲೇಟ್ ಇದೆ ನೋಡಿ, ಕರೆಕ್ಟಾ. ಇದು ಆಸ್ಟ್ರೇಲಿಯಾ ಓಷನಿಯಾ ಭಾಗ ನೋಡಿ, ಇದೇ ಪೆಸಿಫಿಕ್ ಅಗ್ನಿವೃತ್ತ. ನಾನು ಲೈನ್ ಮಾಡ್ತಾ ಇದ್ದೀನಿ ನೋಡಿ, ಇದು ಇಂಡೋನೇಷ್ಯಾ ಭಾಗ ನೋಡಿ. ಈ ಭಾಗದಲ್ಲಿ ಅತಿ ಹೆಚ್ಚು ಭೂಕಂಪಗಳಾಗುತ್ತೆ. ಇದು ನಾಸ್ಕಾ ಪ್ಲೇಟ್ ಅಂತ ಕರಿತೀವಿ, ನಾಸ್ಕಾ. ಇದು ಕೋಕೋಸ್ ಪ್ಲೇಟ್ ಅಂತ ಕರಿತೀವಿ, ಕೋಕೋಸ್. ಗೊತ್ತಾಯ್ತಲ್ಲ, ಇಲ್ಲೇ ಜಾಸ್ತಿ ನಮಗೆ ಭೂಕಂಪ ಸಂಭವಿಸೋದು. 90%, 90% ಅಷ್ಟು ಭಾಗ ಇಲ್ಲ. ಅದಾದ್ಮೇಲೆ ನೋಡಿ, ನಮಗೆ ನೆಕ್ಸ್ಟ್ ಆಗೋದು ಇಲ್ಲಿ ಆಲ್ಪ್ಸ್ ಮತ್ತು ಹಿಮಾಲಯಾಸ್, ಟಿಬೆಟ್ ಭಾಗದಲ್ಲಿ ಆಲ್ಪೈನ್ ಹಿಮಾಲಯನ್ ಬೆಲ್ಟ್ ಅಂತ ಕರಿತೀವಿ, ಆಲ್ಪ್ಸ್ ಮತ್ತು ಹಿಮಾಲಯ ಭಾಗದಲ್ಲಿ. ಗೊತ್ತಾಯ್ತಲ್ಲ, ಯಾಕಂದ್ರೆ ಆಫ್ರಿಕಾ ಶಿಲಾಫಲಕ ನೋಡಿದೆ, ಆಫ್ರಿಕಾ ಮೇಲಕ್ಕೆ ಹೋಗ್ತದೆ, ಭಾರತ ಮೇಲಕ್ಕೆ ಹೋಗ್ತದೆ. ಸೊ ಈ ಭಾಗದಲ್ಲಿ ತುಂಬಾ ಜಾಸ್ತಿ ಒತ್ತಡ ಇದೆ ಈಗ. ಸೊ ಆಲ್ಪೈನ್ ಹಿಮಾಲಯನ್ ಬೆಲ್ಟ್, ಆಲ್ಪೈನ್ ನೋಡಿ ಇಲ್ಲಿ ತೋರಿಸ್ತೀನಿ, ಆಲ್ಪೈನ್ ಹಿಮಾಲಯನ್ ಬೆಲ್ಟ್ ಲೇಸರ್ ಮುಖಾಂತರ ಆಲ್ಪ್ಸ್ ಮತ್ತು ಹಿಮಾಲಯಸ್. ನೆಕ್ಸ್ಟ್ ಸಾಗರ ತಳ, ಓಷನಿಕ್ ರಿಡ್ಜಸ್, ಸಾಗರ ತಳದಲ್ಲಾಗುವಂತ ಭೂಕಂಪಗಳು. ಮೂರನೇದು ಗೊತ್ತಾಯ್ತಲ್ಲ, ಪ್ಲೇಟ್ ಬೌಂಡ್ರೀಸ್ ಮತ್ತು ಓಷನ್ ಫ್ಲೋರ್, ಮಿಡ್ ಓಷನಿಕ್ ರಿಡ್ಜಸ್ ಅಂತೀವಿ ನಾವು. ಅಟ್ಲಾಂಟಿಕ್, ಮಧ್ಯ ಅಟ್ಲಾಂಟಿಕ್ ಸಾಗರದ ಪರ್ವತಗಳು, ಇಂಡಿಯನ್ ಓಷನ್ ರಿಡ್ಜಸ್, ಪೆಸಿಫಿಕ್ ಓಷನ್ ರಿಡ್ಜಸ್ ಅಲ್ಲಿ ಆಗುವಂಥದ್ದು. ಆಯ್ತಾ, ಅತಿ ಹೆಚ್ಚಾಗದೆ ಅಂತ ಹೇಳಿದ್ವಿ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ನಾವು ಭೂಕಂಪಗಳನ್ನ ತಡೆಗಟ್ಟಕ್ಕೆ ಏನೇನ್ ಮಾಡ್ತಾ ಇದೀವಿ ಗೊತ್ತಾಗಲ್ಲ. ನಾವು ಕಟ್ಟಡ ಸಾಮಗ್ರಿ ಬಳಕೆ ಮತ್ತು ಪ್ಲಾನ್, ಡಿಸೈನ್, ಮೆಟೀರಿಯಲ್ ಎಲ್ಲದ್ರ ಬಗ್ಗೆ ಗಮನಿಸಬೇಕು. ಆಮೇಲೆ ಒಂದು ಕಟ್ಟಡದ ಇನ್ನೊಂದು ಕಟ್ಟಡಕ್ಕೆ ಎಷ್ಟು ಅಂತರ ಇರಬೇಕು, ಅದು ಹೈಟ್ ಎಷ್ಟು, ಯಾವ ತರ ಶಿಲೆಗಳಿದೆ ಭೂಮಿ ಒಳಗೆ, ಅದನ್ನೆಲ್ಲ ಗಮನಿಸಬೇಕು. ಸೊ ನಮಗೆ ತುಂಬಾ ಜಾಸ್ತಿ ಈ ತರ ಭೂಕಂಪಗಳು ಸಂಭವಿಸೋದು ಬಸಾಲ್ಟ್ ಶಿಲೆಗಳಿರೋ ಕಡೆ. ಟ್ರ್ಯಾಪ್ ರಾಕ್ ಅಂತೀವಿ ಅದನ್ನ, ಬಸಾಲ್ಟ್ ರಾಕ್ ಅಂದ್ರೆ ಟ್ರ್ಯಾಪ್ ರಾಕ್ ಅಂತ ಕರಿತೀವಿ. ಯಾಕಂದ್ರೆ ಅದು ಸ್ಟೆಪ್ ಆಕಾರದಲ್ಲಿ ಇರುತ್ತಲ್ಲ, ಬಸಾಲ್ಟ್ ರಾಕ್ಸ್, ಅದು ಜಾಸ್ತಿ ಭೂಕಂಪ ಸಂಭವಿಸುತ್ತೆ. ಅಂದ್ರೆ ನಮ್ಮ ಉತ್ತರ ಕರ್ನಾಟಕ, ಮಹಾರಾಷ್ಟ್ರ ಭಾಗದಲ್ಲಿ ಏನಿದೆ ನೋಡಿ, ಬ್ಲ್ಯಾಕ್ ಸಾಯಿಲ್, ಬಸಾಲ್ಟ್ ರಾಕ್ಸ್, ಆ ಭಾಗದಲ್ಲಿ ಭೂಕಂಪಗಳು ತುಂಬಾ ಬೇಗ ಸಂಭವಿಸುತ್ತೆ. ಒಂದು ಹಂಗೆ ಏನೇನ್ ಮಾಡ್ಬೋದು ನೋಡಿ, ಭೂಕಂಪಗಳು ನಾವು ಇವಾಗ ಏನಾಗುತ್ತೆ, ಅರ್ಥಕ್ವೇಕ್ ಪ್ರೂಫಿಂಗ್ ಮಾಡ್ತಾ ಇದೀವಿ. ಇವಾಗ ಮನೆಗಳು ಭೂಕಂಪ ಆದ್ರೂ ಸ್ವಲ್ಪ ಶೇಕ್ ಆಗುತ್ತೆ, ಆಮೇಲೆ ನಿಂತೋಗುತ್ತೆ. ಇನ್ನೊಂದು ಸಿಸ್ಮಿಕ್ ಡ್ಯಾಂಪಿಂಗ್ ಅಂತ ಕರಿತೀವಿ, ಅಂದ್ರೆ ಅಬ್ಸರ್ಬರ್ಸ್ ಆಗ್ತಾ ಇರ್ತೀವಿ ನಾವು ಕೆಳಗಡೆ, ಸೊ ಭೂಕಂಪನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಇನ್ನೊಂದು ಸಿಸ್ಮಿಕ್ ಐಸೋಲೇಷನ್ ಅಂತ ನೋಡಿ, ಈ ಮನೆಗೂ ಭೂಮಿಗೂ ಮಧ್ಯದಲ್ಲಿ ನೋಡಿ ಸ್ಪ್ರಿಂಗ್ಸ್ ಇರುತ್ತೆ, ದೊಡ್ಡ ದೊಡ್ಡ ಸ್ಪ್ರಿಂಗ್ಸ್ ಆಗಿರ್ತದೆ. ಸೊ ಅದೇನ್ ಮಾಡುತ್ತೆ, ಅದು ಸ್ವಲ್ಪ ಐಸೋಲೇಟ್ ಮಾಡುತ್ತೆ ಮನೆಯನ್ನ ಭೂಮಿಯಿಂದ.
ಈ ರೀತಿ ನಾವು ಹಲವಾರು ಪದ್ಧತಿಗಳನ್ನ ಬಳಸ್ತಾ ಇದ್ದೀವಿ ಸ್ನೇಹಿತರೆ, ಸೊ ದಟ್ ನಮ್ಮ ಕಟ್ಟಡಗಳು ಬೆಳೆದೇ ಇರಲಿ ಅಂತ. ಆಮೇಲೆ ಮೆಟೀರಿಯಲ್ ಏನಿದೆಯಲ್ಲ, ಪ್ಲಾಸ್ಟಿಕ್ ಬ್ರಿಕ್ಸ್ ಯೂಸ್ ಮಾಡೋದು, ಕಾರ್ಡ್ಬೋರ್ಡ್ಗಳನ್ನ ಯೂಸ್ ಮಾಡೋಂಥದ್ದು ಮಾಡಿದಾಗ ನಮ್ಮ ಸ್ಟ್ರಕ್ಚರ್ಸ್ ಅಷ್ಟು ಬೇಗ ಕುಸಿಯಲ್ಲ, ಗೊತ್ತಲ್ಲ. ಸೊ ಹಂಗೆ ನಾವು ಈ ಥರ ಡೆಸ್ಕ್ ಟೇಬಲ್ಗಳಿದ್ರೆ ಭೂಕಂಪ ಆದ ತಕ್ಷಣ, ತುಂಬ ಜಾಸ್ತಿ ತೀವ್ರತೆ ಭೂಕಂಪ ಆದ ತಕ್ಷಣ ಅದು ಕೆಳಗಡೆ ಹೊರಟೋಗ್ಬಿಡ್ಬೇಕು. ಆ ಟೇಬಲ್ ಏನು ಮಾಡುತ್ತೆ, ನಿಮ್ಮನ್ನ ಕಾಪಾಡುತ್ತೆ, ಮೇಲಿಂದ ನಿಮ್ಮ ತಲೆ ಮೇಲೆ ಏನು ಬೀಳ್ದಿರಂಗೆ. ಸಣ್ಣ ಭೂಕಂಪ ಆದ ತಕ್ಷಣ ಹೊರಗಡೆ ಹೊರಟೋಗ್ಬಿಡ್ಬೇಕು, ಸೊ ದಟ್ ಏನಾಗುತ್ತೆ, ನೆಕ್ಸ್ಟ್ ಏನೋ ದೊಡ್ಡ ಭೂಕಂಪ ಆದರೆ ನೀವು ಸುರಕ್ಷಿತವಾಗಿರ್ತೀರ. ಸೊ ಈ ರೀತಿ ಒಂದಷ್ಟು ಮುನ್ಸೂಚನೆಯನ್ನು ನಾವು ಗೊತ್ತಿದ್ದರೆ ನೀವು ಸಾವು ನೋವು ಆಗೋದನ್ನ ಸಂಭವಿಸ್ಬೋದು. ಈ ಕಟ್ಟಡಗಳು ಭೂಕಂಪ ಆದಾಗ ಬಿದ್ದೇ ಬೀಳುತ್ತೆ ಸ್ನೇಹಿತರೆ, ಅದನ್ನ ಒಂದೊಂದ್ಸತಿ ನಾವೇನು ಮಾಡೋಕ್ಕಾಗಲ್ಲ. ಆದರೆ ನಾವು ಒಂದಷ್ಟು ಜನದ್ದು ಜೀವ ಉಳಿಸ್ಬೋದು ಈ ಮುನ್ಸೂಚನೆಯಿಂದ, ಗೊತ್ತಾಯ್ತಲ್ಲ. ಅದು ನಮ್ಮ ಮುಖ್ಯ ಉದ್ದೇಶ. ವಿಪತ್ತು ನಿರ್ವಹಣೆಯಲ್ಲಿ ಮುಖ್ಯ ಉದ್ದೇಶ ಏನು ಅಂದರೆ ಸೇವಿಂಗ್ ಲೈಫ್. ನಾವು ಕಟ್ಕೊಳ್ಳಿ ಸ್ನೇಹಿತರೆ. ಇವತ್ತಿನ ತರಗತಿಯಲ್ಲಿ ನಾವು ಬಹಳ ವಿಷಯಗಳನ್ನ ತಿಳಿದಿದ್ದೀರಾ. ಸೊ ನಾವು ಹಲವಾರು ಸಂಗತಿಗಳನ್ನ ನಾನು ಡಿಸ್ಕಸ್ ಮಾಡಿದ್ದೀನಿ. ದಯವಿಟ್ಟು ಇದನ್ನು ಶೇರ್ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ. ಮುಂದೆ KPSC ಎಕ್ಸಾಮ್ ಆಗಿರ್ಬೋದು, ಎಲ್ಲ ಪರೀಕ್ಷೆಗಳಲ್ಲೂ ಇದು ಬರುತ್ತೆ. ಓಕೆ, ಒಂದು ಕ್ವಶನ್ ಇದ್ರ ಮೇಲೆ ಬರುತ್ತೆ, ಯಾವುದು ಅಂತ ನೀವೇ ನೋಡಿ, ಆಯಿತಾ. ಸೊ ಮುಂದಕ್ಕೆ